I am Kaviraj from scoringtarget.com. In today's session, we are going to discuss Chapter 2 Too Dear Questions and Answers for Second PUC Students. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಚಾಪ್ಟರ್ 2 ಟು ಡಿಯರ್ ಈ ಒಂದು ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶ್ಚನ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾವು ಈ ಪಾಠದ ಕನ್ನಡ ಸಾರಾಂಶ ಜೊತೆಗೆ ಟೆಕ್ಸ್ಟ್ ಬುಕ್ ಹಿಂದೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಬಟ್ ಇವತ್ತಿನ ಕ್ಲಾಸಲ್ಲಿ ನಾವು ಟೆಕ್ಸ್ಟ್ ಬುಕ್ನ ಮಧ್ಯದಲ್ಲಿ ಬರ್ತಕ್ಕಂಥ ಮತ್ತು ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು 1 ಅಂಕದ್ದು, 4 ಅಂಕದ್ದು ಮತ್ತು 6 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಈಗ ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳು. Question number 1. Mention any one of the commodities that was taxed by the king of Monaco in Too Dear. ಸೊ ಟು ಡಿಯರ್ ಒಂದು ಈ ಚಾಪ್ಟರ್ನಲ್ಲಿ ಮೊನಾಕೋದ ರಾಜ ಹೇರ್ತಕ್ಕಂಥ ಕೆಲವೊಂದು ಕಾಮೊಡಿಟಿಗಳನ್ನು ಟ್ಯಾಕ್ಸ್ನ ಯಾವುದರ ಮೇಲೆ ಟ್ಯಾಕ್ಸ್ಗಳನ್ನು ಹೇರ್ತಾ ಇದ್ರು ಅಂತ ಪ್ರಶ್ನೆ. ಆನ್ಸರ್: ದ ಕಾಮೊಡಿಟೀಸ್ ಟ್ಯಾಕ್ಸ್ಡ್ ಇನ್ ಮೊನಾಕೋ ವೇರ್ ಟೊಬ್ಯಾಕೋ, ವೈನ್, ಸ್ಪಿರಿಟ್ಸ್ ಆ್ಯಂಡ್ ಪೋಲ್ ಟ್ಯಾಕ್ಸ್. ಇನ್ನು ಎರಡನೇ ಪ್ರಶ್ನೆ ನೋಡೋಣ. ನೇಮ್ ದಿ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಇನ್ ದಿ ಕಿಂಗ್ಡಮ್ ಆಫ್ ಮೊನಾಕೋ ಇನ್ ಟು ಡಿಯರ್. ಸೊ ಈ ಒಂದು ಪಾಠದಲ್ಲಿ ಸ್ಪೆಷಲ್ ರಾಜನ ವಿಧಿಸ್ತಕ್ಕಂಥ ಸ್ಪೆಷಲ್ ಟ್ಯಾಕ್ಸ್ ಯಾವುದು? ಇವೆಲ್ಲ ನಾರ್ಮಲ್ ಟ್ಯಾಕ್ಸ್ ಅಂತ ನೋಡ್ಕೊಂಡಿವಿ, ಟೋಟಲ್ ಏನು ನೋಡ್ಕೊಂಡಿವಿ. ಇಲ್ಲಿ ಸ್ಪೆಷಲ್ ಆದ ಟ್ಯಾಕ್ಸ್ ಯಾವುದು ಅಂದರೆ ಗೇಮಿಂಗ್ ಹೌಸ್ ವಾಸ್ ದಿ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಇನ್ ದಿ ಕಿಂಗ್ಡಮ್ ಆಫ್ ಮೊನಾಕೋ. ಸೊ ಈ ಮೊನಾಕೋ ಒಂದು ಸಾಮ್ರಾಜ್ಯದಲ್ಲಿ ಅತಿ ಮಹತ್ವವಾದ ಟ್ಯಾಕ್ಸ್ ಯಾವುದಂದರೆ ಗೇಮಿಂಗ್ ಹೌಸ್ ಅಂತ ಹೇಳ್ತೀವಿ. ಸೊ ಗೇಮಿಂಗ್ ಹೌಸ್ ಅಂದರೆ ಅಲ್ಲಿ ಗೇಮ್ ಹೌಸಲ್ಲಿ ನಾವು ನೋಡ್ತೀವಲ್ಲ. ನೆಕ್ಸ್ಟ್ 3ನೇ ಪ್ರಶ್ನೆ ಹೋಗೋಣ. ವಾಟ್ ಬಿಸ್ನೆಸ್ ಡಸ್ ದ ಕಿಂಗ್ ಆಫ್ ಮೊನಾಕೋ ಮೊನೊಪೊಲೈಸ್ ಇನ್ ಟು ಡಿಯರ್? ಮೊನೊಪೊಲೈಸ್ ಅಂದರೆ ಏಕಸ್ವಾಮ್ಯ. ಸೊ ಮೊನಾಕೋದ ರಾಜ ಯಾವ ಒಂದು ಬಿಸ್ನೆಸ್ಸನ್ನು ಏಕಸ್ವಾಮ್ಯವಾಗಿ ಮಾಡಿಬಿಟ್ಟಿದ್ರು? ಆನ್ಸರ್: ದ ಕಿಂಗ್ ಆಫ್ ಮೊನಾಕೋ ಮೊನೊಪೊಲೈಸ್ ಗೇಮಿಂಗ್ ಹೌಸ್ ಬಿಸ್ನೆಸ್. ಸೊ ಗೇಮಿಂಗ್ ಹೌಸ್ ಅಂತಕ್ಕಂಥ ಒಂದು ಬಿಸ್ನೆಸ್ಸನ್ನು ಏಕಸ್ವಾಮ್ಯಗೊಳಿಸಿದ್ರು ಅಂತ ಗೊತ್ತಾಗುತ್ತೆ. ಓಕೆ, 4ನೇ ಪ್ರಶ್ನೆ. ವಾಟ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್ ಬೈ ದಿ ಕೌನ್ಸಿಲ್ ಇನ್ ಟು ಡಿಯರ್? ಸೊ ಪ್ರಾರಂಭದಲ್ಲಿ ಆ ಅಪರಾಧಿಗೆ ಯಾವ ಶಿಕ್ಷೆನ ವಿಧಿಸಲಾಗಿತ್ತು? ಆನ್ಸರ್: ದ ಕೌನ್ಸಿಲ್ ಸಜೆಸ್ಟೆಡ್ ದ್ಯಾಟ್ ದ ಕ್ರಿಮಿನಲ್ಸ್ ಹೆಡ್ ಬಿ ಕಟ್ ಆಫ್ ಆ್ಯಸ್ ಡೈರೆಕ್ಟೆಡ್ ಬೈ ಲಾ. ಸೊ ಆ ಅಪರಾಧಿಯ ತಲೆಯನ್ನು ಕತ್ತರಿಸಬೇಕು ಅಂತ ಆದೇಶಿಸಲಾಗಿತ್ತು. 5ನೇ ಪ್ರಶ್ನೆ. ಮೆನ್ಷನ್ ಒನ್ ಆಫ್ ದ ರೀಸನ್ಸ್ ಫಾರ್ ಅಲ್ಟರಿಂಗ್ ದ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಇನ್ ಟು ಡಿಯರ್. ಇಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆ, ಡೆತ್ ಸೆಂಟೆನ್ಸ್ ಅಂದರೆ ಮರಣದಂಡನೆ, ಅಲ್ಟರಿಂಗ್ ಅಂದರೆ ಚೇಂಜ್ ಮಾಡೋದು. ಸೊ ಈ ಮರಣದಂಡನೆ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತನೆ ಮಾಡಿದ್ರು. ಯಾಕೆ ಅಂತ ಪ್ರಶ್ನೆ. ಆನ್ಸರ್: ಬಿಕಾಸ್ ದೇ ಕುಡ್ ನಾಟ್ ಅಫೋರ್ಡ್ ಅ ಗಿಲೆಟಿನ್ ನಾರ್ ಅ ಎಕ್ಸಿಕ್ಯೂಷನರ್. ಸೊ ಅವರು ಗಿಲೆಟಿನ್ ಮಷೀನನ್ನು ಪ್ರೊವೈಡ್ ಮಾಡೋಕ್ಕಾಗಲಿಲ್ಲ, ಜೊತೆಗೆ ಆ ಒಂದು ಮಷೀನನ್ನು ಆಪ್ರೇಟ್ ಮಾಡ್ತಕ್ಕಂಥ ಎಕ್ಸಿಕ್ಯೂಷನರ್ ಕೂಡ ಪ್ರೊವೈಡ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕಾಗಿ ಏನು ಮಾಡಿದ್ರು? ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಚೇಂಜ್ ಮಾಡಿದ್ರು. ಸೊ ನೆಕ್ಸ್ಟ್ ನಾವೀಗ 6ನೇ ಪ್ರಶ್ನೆ ಹೋಗೋಣ. ಹೌ ಮೆನಿ ಸೋಲ್ಜರ್ಸ್ ವೇರ್ ದೇರ್ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ ಇನ್ ಟು ಡಿಯರ್? ಸೊ ಮೊನಾಕೋ ಕಿಂಗ್ಡಮ್ನಲ್ಲಿ ಎಷ್ಟು ಜನ ಸೋಲ್ಜರ್ಸ್ ಇದ್ದರು, ಸೈನಿಕರು ಎಷ್ಟು ಜನ ಇದ್ದರು? ದೇರ್ ಆರ್ ಓನ್ಲಿ 60 ಮೆನ್ ಇನ್ ದ ಆರ್ಮಿ ಆಫ್ ಮೊನಾಕೋ. ಕೇವಲ 60 ಜನ ಸೈನಿಕರಿದ್ದರು. 7ನೇ ಪ್ರಶ್ನೆ. ಹೌ ಮಚ್ ಡಿಡ್ ದ ಕಿಂಗ್ ಸ್ಪೆಂಡ್ ಆನ್ ದಿ ಕ್ರಿಮಿನಲ್ ಆ್ಯನ್ಯುವಲಿ ಇನ್ ಟು ಡಿಯರ್? ಸೊ ರಾಜ ಆ ಅಪರಾಧಿಗಾಗಿ ವಾರ್ಷಿಕವಾಗಿ ಎಷ್ಟು ಖರ್ಚು ಮಾಡ್ತಾ ಇದ್ದ? ಆನ್ಸರ್: ದ ಕಿಂಗ್ ಸ್ಪೆಂಡ್ 600 ಫ್ರಾನ್ಸಿಸ್ ಆನ್ ದಿ ಕ್ರಿಮಿನಲ್ ಆ್ಯನ್ಯುವಲಿ. ಸೊ ಆ ಅಪರಾಧಿಗಾಗಿ 600 ಫ್ರಾನ್ಸ್ಗಳಷ್ಟು ಹಣವನ್ನು ರಾಜ ಖರ್ಚು ಮಾಡ್ತಾ ಇದ್ದ. 8ನೇ ಪ್ರಶ್ನೆ. ವೇರ್ ಈಸ್ ಮೊನಾಕೋ ಸಿಚುವೇಟೆಡ್ ಇನ್ ಟು ಡಿಯರ್? ಮೊನಾಕೋ ಅಂತಕ್ಕಂಥ ಒಂದು ರಾಜಧಾನಿ ಅಥವಾ ಸಾಮ್ರಾಜ್ಯ ಎಲ್ಲಿತ್ತದು? ಮೊನಾಕೋ ಈಸ್ ಸಿಚುವೇಟೆಡ್ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ. ಇಟಲಿ ಮತ್ತು ಫ್ರಾನ್ಸ್ ದೇಶಗಳ ಒಂದು ಬಾರ್ಡರಲ್ಲಿ ಮೊನಾಕೋ ಇತ್ತು.
ಒಂಬತ್ತನೇ ಪ್ರಶ್ನೆ, ಹೌ ಮಚ್ ವುಡ್ ಗಿಲೆಟಿನ್ ಆ್ಯಂಡ್ ಎನ್ ಎಕ್ಸಿಕ್ಯೂಷನರ್ ಕಾಸ್ಟ್ ಇಫ್ ಸಪ್ಲೈಡ್ ಫ್ರಮ್ ಫ್ರಾನ್ಸ್ ಇನ್ ಟು ಡಿಯರ್. ಸೊ ಗಿಲೆಟಿನ್ ಮಷೀನನ್ನು ಮತ್ತು ಎಕ್ಸಿಕ್ಯೂಷನರನ್ನು ಒಂದು ಸಪ್ಲೈ ಮಾಡೋ ಸಲುವಾಗಿ ಫ್ರಾನ್ಸ್ ಸರ್ಕಾರ ಎಷ್ಟು ದುಡ್ಡು ಕೊಡಬೇಕಂತ ಡಿಮ್ಯಾಂಡ್ ಇಡ್ತು? ಆನ್ಸರ್, ಗಿಲೆಟಿನ್ ಮಷೀನ್ ಆ್ಯಂಡ್ ಎನ್ ಎಕ್ಸಿಕ್ಯೂಷನರ್ ಕಾಸ್ಟ್ 16,000 ಫ್ರಾನ್ಸಸ್ ಇಫ್ ಸಪ್ಲೈಡ್ ಫ್ರಮ್ ಫ್ರಾನ್ಸ್. 16,000 ಫ್ರಾನ್ಸ್ ಅಷ್ಟು ಕೊಡಬೇಕಾಗಿತ್ತು. ನೆಕ್ಸ್ಟ್ 10ನೇ ಪ್ರಶ್ನೆ, ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಮೊನಾಕೋ ಇನ್ ಟು ಡಿಯರ್? ಸೊ ಮೊನಾಕೋದ ಒಂದು ಜನಸಂಖ್ಯೆ ಎಷ್ಟಿತ್ತು? ಪಾಪ್ಯುಲೇಷನ್ ಆಫ್ ಮೊನಾಕೋ ಇಸ್ ಅಬೌಟ್ 7,000. ಇಲ್ಲಿನ ಜನಸಂಖ್ಯೆ 7,000 ಜನಸಂಖ್ಯೆ ಇತ್ತು. 11ನೇ ಪ್ರಶ್ನೆ, ಹೌ ಮಚ್ ಮನಿ ಡಿಡ್ ದ ಇಟಾಲಿಯನ್ ಗೌರ್ಮೆಂಟ್ ಡಿಮ್ಯಾಂಡ್ ಟು ಸಪ್ಲೈ ಗಿಲೆಟಿನ್ ಆ್ಯಂಡ್ ಅನ್ ಎಕ್ಸಿಕ್ಯೂಷನರ್? ಇಲ್ಲಿ ಇಟಲಿ ಸರ್ಕಾರ ಗಿಲೆಟಿನ್ ಮಷೀನ್ ಮತ್ತು ಎಕ್ಸಿಕ್ಯೂಷನರನ್ನು ಕೊಡೋ ಸಲುವಾಗಿ ಎಷ್ಟು ದುಡ್ಡನ್ನು ಡಿಮ್ಯಾಂಡ್ ಇಡ್ತು? ಇಲ್ಲಿ 12,000 ಡಿಮ್ಯಾಂಡ್ ಇಟ್ಟರು. ನೋಡಿರಿ, ಫ್ರಾನ್ಸ್ ಸರ್ಕಾರದವರು 16,000 ಇಟ್ಟರೆ ಇಟಲಿದವರು 12,000 ಡಿಮ್ಯಾಂಡನ್ನು ಇಟ್ಟರು. 12ನೇ ಪ್ರಶ್ನೆ, ನೇಮ್ ದ ಟಾಯ್ ಕಿಂಗ್ಡಮ್ ಮೆನ್ಷನ್ಡ್ ಇನ್ ಟು ಡಿಯರ್. ಸೊ ಟು ಡಿಯರ್ ಅಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂಥ ಟಾಯ್ ಕಿಂಗ್ಡಮ್ ಅಂದರೆ ಯಾವುದು? ಆನ್ಸರ್, ಮೊನಾಕೋ ಈಸ್ ದ ಟಾಯ್ ಕಿಂಗ್ಡಮ್ ಮೆನ್ಷನ್ ಇನ್ ಟು ಡಿಯರ್. ಸೊ ಇಲ್ಲಿ ಟಾಯ್ ಕಿಂಗ್ಡಮ್ ಅಂತ ಯಾವುದಕ್ಕೆ ಕರಿತಾ ಇದ್ರು? ಮೊನಾಕೋವನ್ನು ಕರಿತಾ ಇದ್ರು. 13ನೇ ಪ್ರಶ್ನೆ, ಹೌ ಮಚ್ ಡಿಡ್ ದ ಕ್ರಿಮಿನಲ್ ರಿಸೀವ್ ಆ್ಯಸ್ ಅಡ್ವಾನ್ಸ್ ಬಿಫೋರ್ ಲಿವಿಂಗ್ ಮೊನಾಕೋ ಇನ್ ಟು ಡಿಯರ್? ಸೊ ಮೊನಾಕೋವನ್ನು ಬಿಟ್ಟು ಹೋಗೋಕ್ಕಿಂತ ಮುಂಚೆ ಆ ಅಪರಾಧಿ ಎಷ್ಟು ದುಡ್ಡನ್ನು ಕೊಡಬೇಕಂತ ಡಿಮ್ಯಾಂಡ್ ಇಟ್ಟನು? ದ ಕ್ರಿಮಿನಲ್ ರಿಸೀವ್ಡ್ 1/3 ಆಫ್ ಹಿಸ್ ಅಲೋವೆನ್ಸ್ ಇನ್ ಅಡ್ವಾನ್ಸ್ ಬಿಫೋರ್ ಲಿವಿಂಗ್ ಮೊನಾಕೋ. ಸೊ ಅವನಿಗೆ ಎಷ್ಟು ಕೊಡಬೇಕಾಗಿತ್ತು? ಅದರ 1/3 ಕೊಡಬೇಕಂತ ಡಿಮ್ಯಾಂಡ್ ಇಟ್ಟನು. ಈಗ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ನಾವೀಗ 1 ಅಂಕದ 13 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ 4 ಅಂಕಕ್ಕೆ ಸಂಬಂಧಪಟ್ಟಂಥದ್ದು ನೋಡೋಣ ಏನಿದೆ. ಮೊದಲನೇ ಪ್ರಶ್ನೆ, ಹೌ ಡಸ್ ದ ನ್ಯಾರೇಟರ್ ಡಿಸ್ಕ್ರೈಬ್ ದ ಟಾಯ್ ಕಿಂಗ್ಡಮ್ ಇನ್ ಟು ಡಿಯರ್? ಸೊ ಈ ಪಾಠದಲ್ಲಿ ಲೇಖಕರು ಟಾಯ್ ಕಿಂಗ್ಡಮನ್ನು ಯಾವ ಥರ ವರ್ಣನೆ ಮಾಡಿದ್ದಾರೆ, ಅಂದರೆ ಮೊನಾಕೋದ ಬಗ್ಗೆ ಯಾವ ಥರ ವರ್ಣನೆ ಮಾಡಿದ್ದಾರೆ ಅಂತ ಕೂಡ ಕೇಳ್ಬೋದು. ಆನ್ಸರ್, ಮೊನಾಕೋ ವಾಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್ ಬಿಕಾಸ್ ಇಟ್ ಹ್ಯಾಡ್ such a tiny land mass that if all the land in the kingdom were divided, there would not be even an acre for each of its 7,000 inhabitants. ಸೊ ಈ ಮೊನಾಕೋ ಒಂದು ಸಾಮ್ರಾಜ್ಯವನ್ನು ಟಾಯ್ ಕಿಂಗ್ಡಮ್ ಅಂತ ಕರಿತಾ ಇದ್ರು. ಯಾಕಂದರೆ ಇಲ್ಲಿನ ಒಂದು ಭೂಪ್ರದೇಶ ತುಂಬ ಚಿಕ್ಕದಾಗಿತ್ತು. ಒಂದು ಅಲ್ಲಿ ಜನಸಂಖ್ಯೆಗೆ ಆ ಭೂಪ್ರದೇಶವನ್ನು ಒಂದು ಹಂಚಿಕೆ ಮಾಡಿದ್ರೆ ಒಬ್ಬರಿಗೆ 1 ಎಕರೆ ಕೂಡ ಬರ್ತಾ ಇರಲಿಲ್ಲ. ಅಲ್ಲಿನ ಜನಸಂಖ್ಯೆ 7,000 ಜನಸಂಖ್ಯೆ ಇತ್ತು. ದ ಕಮಾಡಿಟೀಸ್ ಟ್ಯಾಕ್ಸ್ಡ್ ಇನ್ ಮೊನಾಕೋ ವೇರ್ ಟೊಮ್ಯಾಕೋ, ವೈನ್ ಆ್ಯಂಡ್ ಸ್ಪಿರಿಟ್. ಈ ಒಂದು ಸಾಮ್ರಾಜ್ಯದಲ್ಲಿ ತಂಬಾಕಿನ ಮೇಲೆ, ವೈನ್ಗಳ ಮೇಲೆ ಮತ್ತು ಸ್ಪಿರಿಟ್ಗಳ ಮೇಲೆ ಟ್ಯಾಕ್ಸ್ಗಳನ್ನು ವಿಧಿಸ್ತಾ ಇದ್ದರು. ದ ಪೀಪಲ್ ಆಲ್ಸೋ ಪೇಡ್ ಅ ಪಾಲ್ ಟ್ಯಾಕ್ಸ್. ಇಲ್ಲಿ ಪಾಲ್ ಟ್ಯಾಕ್ಸನ್ನು ಕೂಡ ಪೇಡ್ ಮಾಡ್ತಾಯಿದ್ರು. ಇದು ಟಾಯ್ ಕಿಂಗ್ಡಮ್ ಬಗ್ಗೆ ಇರ್ತಕ್ಕಂಥ ಒಂದು ಸಂಕ್ಷಿಪ್ತವಾದ ವಿವರ. ಇನ್ನು 2ನೇ ಪ್ರಶ್ನೆ, why did the authorities in Monaco fail to carry out the death sentence in ಟು ಡಿಯರ್? ಈ ಮೊನಾಕೋ ಸಾಮ್ರಾಜ್ಯದಲ್ಲಿ ಮರಣದಂಡನೆಯನ್ನು ವಿಧಿಸೋಕ್ಕೆ ಆಗಲಿಲ್ಲ. ಯಾಕಾಗಲಿಲ್ಲ? ಆನ್ಸರ್, ದ ಅಥಾರಿಟೀಸ್ ಇನ್ ಮೊನಾಕೋ ಫೇಲ್ಡ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್ ಬಿಕಾಸ್ ದೇರ್ ವಾಸ್ ನೈದರ್ ಅ ಗಿಲೋಟಿನ್ ಫಾರ್ ಕಟಿಂಗ್ ಹೆಡ್ಸ್ ಆಫ್ ನಾರ್ ಆ್ಯಂಡ್ ಎಕ್ಸಿಕ್ಯೂಷನರ್. ಸೊ ಮೊನಾಕೋದ ಒಂದು ಆಡಳಿತಗಾರರಿಗೆ ಅಲ್ಲಿನ ಅಪರಾಧಿಗೆ ಮರಣದಂಡನೆಯನ್ನು ಶಿಕ್ಷೆ ವಿಧಿಸೋಕ್ಕೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಅಲ್ಲಿ ಗಿಲೋಟಿನ್ ಮಷಿನ್ ಇರಲಿಲ್ಲ ಮತ್ತು ಆ ಮಷಿನನ್ನು ಆಪ್ರೇಟ್ ಮಾಡ್ತಕ್ಕಂಥ ಎಕ್ಸಿಕ್ಯೂಷನರ್ ಇರಲಿಲ್ಲ. ದೌ ದೇ ಟ್ರೈ ಟು ಬಾರೋ ಅ ಮಷಿನ್. ಇಲ್ಲಿ ಬಾರೋ ಅಂದ್ರೇನು? ಕೈಗಡವಾಗಿ ತರೋದು, ಸಾಲವಾಗಿ ತರೋದು. ಅ ಮಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಫ್ರಮ್ ದೇರ್ ನೈಬರಿಂಗ್ ಕಂಟ್ರೀಸ್ ಫ್ರಾನ್ಸ್ ಆ್ಯಂಡ್ ಇಟಲಿ, ದೇ ರಿಯಲೈಸ್ಡ್ ದ್ಯಾಟ್ it would cost the kingdom a huge sum of money. ಸೊ ತಮ್ಮ ಹತ್ರ ಈ ಒಂದು ಮರಣದಂಡನೆ ಶಿಕ್ಷೆ ಕೊಡಬೇಕಂದ್ರೆ ಗಿಲೋಟಿನ್ ಮಷಿನ್ ಇಲ್ಲ ಮತ್ತು ಎಕ್ಸಿಕ್ಯೂಷನರ್ ಇಲ್ಲ ಅಂತ ಗೊತ್ತಾದಾಗ ಏನು ಮಾಡ್ತಾರೆ, ಪಕ್ಕದ ದೇಶದಿಂದ ಅಂದರೆ ಇಟಲಿ ಮತ್ತು ಫ್ರಾನ್ಸ್ ದೇಶಗಳಿಂದ ತರಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಅದು ಕೂಡ ತುಂಬ ದುಬಾರಿ ಆಗುತ್ತೆ. ಯಾಕಂದರೆ ತುಂಬ ಜಾಸ್ತಿ ದುಡ್ಡನ್ನು ಅವರು ಡಿಮ್ಯಾಂಡ್ ಇಟ್ಟಿರ್ತಾರೆ.
and the king would be forced to collect nearly 2 francs more per head on the taxes. ಜೊತೆಗೆ 2 ಫ್ರಾನ್ಸ್ದಷ್ಟು ಹೆಚ್ಚಿನ ಒಂದು ಟ್ಯಾಕ್ಸನ್ನು ವಿಧಿಸಬೇಕಾಗಿ ಬರಬೇಕಂತ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಈ ಥರ ಒಂದು ಫೈನಾನ್ಸಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಮತ್ತು ಗಿಲೋಟಿನ್ ಮಷೀನ್ ಆಗಲಿ ಎಕ್ಸಿಕ್ಯೂಷನರ್ ಆಗಿ ಇಲ್ಲದೆ ಇರುವ ಕಾರಣಕ್ಕಾಗಿ ಅಲ್ಲಿನ ಆಡಳಿತಗಾರರಿಗೆ ಮರಣದಂಡ ಶಿಕ್ಷೆಯನ್ನು ಮುಂದುವರಿಸೋಕ್ಕಾಗಲಿಲ್ಲ. ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ. ವಾಟ್ ಮೇಡ್ ದ ಕಿಂಗ್ ಆಫ್ ಮೊನಾಕೋ ಅಲ್ಟರ್ ಅಂದರೆ ಚೇಂಜ್ ಮಾಡೋದು ದ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಇನ್ 2 Dear? ಮೊನಾಕೋದ ರಾಜನಿಗೆ ಈ ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತನೆ ಮಾಡ್ತಾರಲ್ಲ, ಕಾರಣ ಏನು? ಆನ್ಸರ್: ದ ಕಿಂಗ್ ಆಫ್ ಮೊನಾಕೋ ಸೆಂಟ್ 2 letters ಆಫ್ ಎನ್ಕ್ವೈರಿ ಟು ಫ್ರಾನ್ಸ್ ಆ್ಯಂಡ್ ಇಟಲಿ so as to borrow a guillotine machine and an executioner to execute the criminal. ಸೊ ಮೊನಾಕೋದ ರಾಜ ಏನು ಮಾಡ್ತಾನೆ, ತನ್ನ ಅಪರಾಧಿಯನ್ನು ಶಿಕ್ಷೆ ಮಾಡೋ ಸಲುವಾಗಿ ಗಿಲೋಟಿನ್ ಮಷಿನ್ ಮತ್ತು ಎಕ್ಸಿಕ್ಯೂಷನರನ್ನು ತರೋ ಸಲುವಾಗಿ ಇಟಲಿ ಸರ್ಕಾರಕ್ಕೆ ಮತ್ತು ಫ್ರೆಂಚ್ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ದ ಫ್ರೆಂಚ್ ಗೌರ್ಮೆಂಟ್ ರೋಟ್ ಟು ಮೊನಾಕೋ ದ್ಯಾಟ್ ಇಟ್ ವುಡ್ ಕಾಸ್ಟ್ ದೆಮ್ 16,000 francs. ಸೊ ಮೊನಾಕೋದು ಫ್ರೆಂಚ್ ಒಂದು ಸರ್ಕಾರ ಏನು ಮಾಡ್ತಂದರೆ ರಾಜನಿಗೆ ಪ್ರತಿಯಾಗಿ ಉತ್ತರವನ್ನು ಪತ್ರ ಮೂಲಕ ಬರೀತಾರೆ. ನಾವು ಮಷಿನ್ ಮತ್ತು ಗಿಲೋಟಿನ್ ಮಷಿನ್ ಮತ್ತು ಎಕ್ಸಿಕ್ಯೂಷನನ್ನು ಕಳಿಸ್ಕೊಡ್ಬೇಕಾದ್ರೆ ತಾವು 16,000 ಫ್ರಾನ್ಸ್ಗಳನ್ನು ಕೊಡಬೇಕಾಗುತ್ತೆ ಅಂತ. ದೇರ್ಫೋರ್ ದ ಕಿಂಗ್ ಚೇಂಜ್ ದ ಡೆತ್ ಸೆಂಟೆನ್ಸ್ ಟು ಒನ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಸೊ ಕೊನೆಗೆ ರಾಜ ಏನು ಮಾಡ್ತಾನೆ, ಅಷ್ಟು ದುಡ್ಡು ಕೊಡೋಕ್ಕೆ ಆಗೋಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಆ ಅಪರಾಧಿಗೆ ಇರ್ತಕ್ಕಂಥ ಮರಣದಂಡನೆ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತನೆ ಮಾಡ್ತಾನೆ. 4ನೇ ಪ್ರಶ್ನೆ ನೋಡೋಣ. ಡಿಸ್ಕ್ರೈಬ್ ದ ಎಫರ್ಟ್ಸ್ ಆಫ್ ದ ಮಿನಿಸ್ಟರ್ಸ್ ಇನ್ ಕ್ಯಾರಿಂಗ್ ಔಟ್ ದ ಡೆತ್ ಸೆಂಟೆನ್ಸ್ ಇನ್ 2 Dear. ಸೊ ಈ ಒಂದು ಪಾಠದಲ್ಲಿ ಮರಣದಂಡನೆ ಶಿಕ್ಷೆಯನ್ನು ಕೊಡಲಿಕ್ಕೆ ಮಿನಿಸ್ಟರ್ಗಳು ಅಂದರೆ ಮಂತ್ರಿಗಳು ಯಾವ ಥರ ಪ್ರಯತ್ನವನ್ನು ಮಾಡ್ತಾರೆ ನೋಡಿ. ಆನ್ಸರ್: ದ ಮಿನಿಸ್ಟರ್ಸ್ ಡಿಸ್ಕಸ್ಡ್ ದ ಮ್ಯಾಟರ್ ಆ್ಯಂಡ್ ಸೆಂಟ್ ಅ ಲೆಟರ್ ಆಫ್ ಎನ್ಕ್ವೈರಿ to the France government asking whether they would lend them a machine and an expert to execute the criminal. ಸೊ ಅಲ್ಲಿನ ಮಂತ್ರಿಗಳು ಏನು ಮಾಡ್ತಾರೆ, ಆ ಕ್ರಿಮಿನಲನ್ನು ಮರಣದಂಡನೆ ಶಿಕ್ಷೆ ಕೊಡೋ ಸಲುವಾಗಿ ಗಿಲೋಟಿನ್ ಮಷಿನ್ ಮತ್ತು ಆ ಎಕ್ಸಿಕ್ಯೂಷನರ್ ಬೇಕಾಗಿರುತ್ತೆ ಅಂತ ಎನ್ಕ್ವೈರಿ ಮಾಡೋ ಸಲುವಾಗಿ ಫ್ರಾನ್ಸ್ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ. ಅಷ್ಟೇ ಅಲ್ಲದೆ ಆ್ಯಂಡ್ ಆಲ್ಸೋ ಇನ್ಫಾರ್ಮ್ ದ ಕಾಸ್ಟ್ ಇನ್ವಾಲ್ವ್ಡ್, ಅಷ್ಟೇ ಅಲ್ಲದೆ ಎಷ್ಟು ದುಡ್ಡು ಖರ್ಚಾಗ್ಬೋದು ಅಂತ ಫ್ರಾನ್ಸ್ ಸರ್ಕಾರಕ್ಕೆ ಪತ್ರ ಬರೆದು ಎನ್ಕ್ವೈರಿ ಮಾಡ್ತಾರೆ. ದೆನ್ ಅ ಸಿಮಿಲರ್ ಎನ್ಕ್ವೈರಿ ವಾಸ್ ಸೆಂಟ್ ಟು ದ ಕಿಂಗ್ ಆಫ್ ಇಟಲಿ. ಸೊ ಫ್ರಾನ್ಸ್ ಸರ್ಕಾರ ಜಾಸ್ತಿ ದುಡ್ಡು ಹೇಳಿದಾಗ ಕೊನೆಗೆ ಏನು ಮಾಡ್ತಾರೆ, ಆಮೇಲೆ ಇಟ್ಲಿ ಸರ್ಕಾರ ಕೂಡ ಪತ್ರ ಬರೆದು ಚಾರ್ಜ್ ಕೇಳ್ತಾರೆ. ಅಲ್ಲಿ ಗಿಲೋಟಿನ್ ಮಷೀನ್ ಮತ್ತು ಎಕ್ಸಿಕ್ಯೂಷನರ್ಗೆ ಸಪ್ಲೈ ಮಾಡೋ ಸಲುವಾಗಿ ಎಷ್ಟು ದುಡ್ಡು ತೊಗೋತೀರಾ ಅಂತ. ಅವರು ಕೂಡ 12,000 ಹೇಳ್ತಾರೆ. ದ ಇಟಾಲಿಯನ್ ಗೌರ್ಮೆಂಟ್ ಆಫರ್ ಟು ಲೆಂಡ್ ಅ ಮಷೀನ್ ಆ್ಯಂಡ್ ಎನ್ ಎಕ್ಸ್ಪರ್ಟ್ ಅಟ್ ಅ ಕಾಸ್ಟ್ ಆಫ್ 12,000 francs ವಿಚ್ ಇನ್ಕ್ಲೂಡೆಡ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಆಲ್ಸೋ. ಸೊ ಇಟ್ಲಿ ಸರ್ಕಾರದವ್ರು ಹೇಳ್ತಾರೆ, ನಾವು ಟ್ರಾವೆಲಿಂಗ್ ಚಾರ್ಜು, ಮಷೀನು ಮತ್ತು ಆ ಒಂದು ಎಕ್ಸ್ಪರ್ಟು ಎಲ್ಲ ಕೂಡಿ 12,000 ತೊಗೋತೀವಿ ಅಂತ. ದೇರ್ಫೋರ್ ದ ಕೌನ್ಸಿಲ್ ಡಿಸ್ಕಸ್ಡ್ ದ ಇಶ್ಯೂ ಆ್ಯಂಡ್ ಆಸ್ಕ್ಡ್ ದ ಜನರಲ್ ಆಫ್ ದಿ ಆರ್ಮಿ ವೆದರ್ ಎ ಸೋಲ್ಜರ್ ಇನ್ ದ ಆರ್ಮಿ ವುಡ್ ಬಿ ರೆಡಿ ಟು ಕಟ್ ಆಫ್ ದಿ ಮ್ಯಾನ್ಸ್ ಹೆಡ್. ಸೊ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಮಂತ್ರಿಗಳಿಗೆ ಗೊತ್ತಾದಾಗ ಏನು ಮಾಡ್ತಾರೆ, ಅಲ್ಲಿ ತಮ್ಮ ಸೈನ್ಯದಲ್ಲಿರ್ತಕ್ಕಂಥ ಸೈನಿಕರನ್ನು ಕೇಳ್ತಾರೆ, ಯಾರಾದರೂ ಈ ಒಂದು ಕ್ರಿಮಿನಲ್ನ ಒಂದು ಹೆಡ್ಡನ್ನು ಕಟ್ ಮಾಡಿ ಮರಣದಂಡ ಶಿಕ್ಷೆ ಕೊಡ್ತೀರಾ ಅಂತ. ಸೊ ಈ ಥರ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾರೆ ಮಂತ್ರಿಗಳು. 5ನೇ ಪ್ರಶ್ನೆ ನೋಡೋಣ. ವೈ ಡಸ್ ದ ಕ್ರಿಮಿನಲ್ ಇನ್ 2 Dear ರೆಫ್ಯೂಸ್ ಟು ಎಸ್ಕೇಪ್ ಫ್ರಮ್ ದಿ ಪ್ರಿಸನ್? ಎಕ್ಸ್ಪ್ಲೇನ್. ಇಲ್ಲಿ ರೆಫ್ಯೂಸ್ ಅಂದ್ರೇನು, ತಿರಸ್ಕರಿಸೋದು. ಎಸ್ಕೇಪ್ ಅಂದರೆ ತಪ್ಪಿಸಿಕೊಂಡು ಓಡೋದು. ಪ್ರಿಸನ್ ಅಂದರೆ ಜೈಲು. ಸೊ ಈ 2 Dear ಪಾಠದಲ್ಲಿ ಅಲ್ಲಿರ್ತಕ್ಕಂಥ ಕ್ರಿಮಿನಲ್ ಜೈಲಿಂದ ತಪ್ಪಿಸ್ಕೊಂಡು ಹೋಗೋ ಅಂತ ಹೇಳಿದ್ರು ಕೂಡ ತಪ್ಪಿಸ್ಕೊಂಡು ಹೋಗೋಕ್ಕೆ ಒಪ್ಪೋದಿಲ್ಲ. ಯಾಕಂತಕ್ಕಂಥ ಕಾರಣ ಕೊಡಬೇಕು. ಆನ್ಸರ್: ದ ಪ್ರಿಸನ್ ವಾಸ್ ರಿಲಕ್ಟೆಂಟ್ ಟು ಗೋ ಔಟ್ ಆಫ್ ದಿ ಪ್ರಿಸನ್ ಬಿಕಾಸ್ ಹಿಸ್ ಕ್ಯಾರೆಕ್ಟರ್ ಹ್ಯಾಡ್ ಬಿನ್ ರೂಯಿನ್ಡ್ ಬೈ ದಿ ಡೆತ್ ಸೆಂಟೆನ್ಸ್ ಗಿವನ್ ಟು ಹಿಮ್. ಸೊ ಇಲ್ಲಿ ಏನಾಗ್ತದಂದರೆ ರಿಲಕ್ಟೆಂಟ್ ಅಂದ್ರೇನು, ನಿರುತ್ಸಾಹ, ಮತ್ತು ಇಲ್ಲಿ ರೂಯಿನ್ಡ್ ಅಂದರೆ ಹಾಳು ಮಾಡೋದು. ಸೊ ಇಲ್ಲಿ ಆ ಕ್ರಿಮಿನಲ್ ಏನೋ ಒಂದು ರೀಸನ್ ಕೊಡ್ತಾನೆಂದರೆ, ನನಗೆ ಈಗಾಗಲೇ ನೀವು ಜೈಲಲ್ಲಿಟ್ಟು ಮರಣದಂಡನೆ ಶಿಕ್ಷೆಯನ್ನು ಘೋಷಣೆ ಮಾಡಿರ್ತೀರಿ, ಇದರಿಂದ ನನ್ನ ಕ್ಯಾರೆಕ್ಟರ್, ನನ್ನ ವ್ಯಕ್ತಿತ್ವಕ್ಕೆ ಕುಂದು ಬಂದಿದೆ, ನನ್ನ ಒಂದು ಕ್ಯಾರೆಕ್ಟರ್ ಲಾಸ್ ಆಗಿದೆ. ಆ್ಯಂಡ್ ಹಿ ಹ್ಯಾಡ್ ನೋ ವೇರ್ ಟು ಗೋ. ಅದಕ್ಕಾಗಿ ನನಗೆ ಎಲ್ಲಿಗೆ ಹೋಗೋಣ, ನಾನು ಎಲ್ಲಿ ಹೋದರೂ ಕೂಡ ನನಗೆ ಜನ ನಂಬೋದಿಲ್ಲ, ಕೆಲಸ ಕೊಡೋದಿಲ್ಲ. ಸೆಕೆಂಡ್ಲಿ, ಹಿ ಬೀಯಿಂಗ್ ಇಂಪ್ರಿಸನ್ಡ್ ಆ್ಯಂಡ್ ಗಿವನ್ ಫುಡ್ ಇನ್
ಈಸ್ ಎ ಸೆಲ್ ಎವ್ರಿ ಡೇ. ಇನ್ನೇನು ಇವನಿಗೆ ಜೊತೆಗೆ ಜೈಲಲ್ಲಿ ಇವನಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ರು, ಡೈಲಿ ಕುಂತಲ್ಲಿ ಊಟ ತಂದು ಕೊಡ್ತಿದ್ರು. ಹಿ ಹ್ಯಾಡ್ ಗಿವನ್ ಅಪ್ ವರ್ಕಿಂಗ್ ಟು ಅರ್ನ್ ಹಿಸ್ ಲಿವಿಂಗ್. ಜೊತೆಗೆ ಅವನಿಗೆಲ್ಲ ಕೆಲಸ ಕೊಟ್ಟು ಜೈಲಲ್ಲೇ ಕೆಲಸವನ್ನು ಹಚ್ಚಿ ಅವನಿಗೆ ದುಡ್ಡು ಕೊಡ್ತಿದ್ರು. ಸೊ ಊಟ, ಕೆಲಸ, ಅಮೌಂಟ್ ಎಲ್ಲ ಸಿಕ್ಕ ಮೇಲೆ ಬೇರೆ ಕಡೆಗೆ ಹೋಗೋದು ಯಾಕೆ ಹೋಗಬೇಕು ಅಂತ ಕ್ರಿಮಿನಲ್ ಯೋಚನೆ ಮಾಡ್ಕೊಂಡು ಏನು ಮಾಡ್ತಾನೆ, ತಪ್ಪಿಸ್ಕೊಂಡು ಹೋಗೋಕ್ಕೆ ಬಯಸೋದಿಲ್ಲ. ಈಗ 6ನೇ ಪ್ರಶ್ನೆ, ವೈ ಡಿಡ್ ದ ಕ್ರಿಮಿನಲ್ ಫೈನಲಿ ಗೆಟ್ ಅ ಪೆನ್ಷನ್ ಇನ್ 2 year? ಈ ಪಾಠದಲ್ಲಿ ಕ್ರಿಮಿನಲ್ಗೆ ಮುಂದೆ ಮಾಡ್ತಾರೆ ಅಂದರೆ ಫೈನಲಿ ಅವನಿಗೆ ಪೆನ್ಷನ್ ಕೊಡ್ತಾರೆ. ಯಾಕೆ ಪೆನ್ಷನ್ ಕೊಟ್ಟರು? ಹೌ ಡಿಡ್ ದಿಸ್ ಬೆನಿಫಿಟ್ ಹಿಮ್? ಸೊ ಈ ಥರ ಪೆನ್ಷನ್ದಿಂದ ಅವನಿಗೆ ಏನಾದರೂ ಲಾಭ ಆಯಿತಾ ಅಂತ 2 ಪ್ರಶ್ನೆ ಇದೆ. ಅವನಿಗೆ ಪೆನ್ಷನ್ ಯಾಕೆ ಕೊಟ್ಟರು ಮತ್ತು ಅವನಿಗೆ ಏನಾದರೂ ಲಾಭ ಆಯಿತಾ ಅಂತ 2 ಪ್ರಶ್ನೆ ಇದೆ. ಸೊ ಉತ್ತರ ಏನಿದೆ, ಅವನಿಗೆ ಪೆನ್ಷನ್ ಯಾಕೆ ಕೊಟ್ಟರು ಅಂತಕ್ಕಂಥ ಮೊದಲ ಪ್ರಶ್ನೆ ಉತ್ತರ ನೋಡೋಣ. ದ ಕ್ರಿಮಿನಲ್ ಟೋಲ್ಡ್ ದ್ಯಾಟ್ he had nowhere to go and no work to do. ಕ್ರಿಮಿನಲ್ ಹೇಳ್ತಾನೆ, ನಾನು ಎಲ್ಲಿಗೆ ಹೋಗೋದಿಲ್ಲ, ನನಗೆ ಎಲ್ಲಿ ಹೋದರೂ ಕೆಲಸ ಕೂಡ ಯಾವ ಇಲ್ಲ. At last the criminal agreed to go away from the kingdom on the condition that he has to receive his pension regularly on time. ಸೊ ಕೊನೆಗೆ ಅವನಿಗೆ ತಪ್ಪಿಸ್ಕೊಂಡು ಹೋಗೋಂಥ ಅವಕಾಶ ಕೊಟ್ಟರು ಕೂಡ ಹೋಗೋದಿಲ್ಲ. ಕೊನೆಗೆ ಈ ರಾಜ ಏನು ಮಾಡ್ತಾನಂದರೆ, ನೀನು ಇಲ್ಲಿಂದ ಹೋಗ್ಬಿಡು, ನಿಮಗೆ ಮಂತ್ಲಿ ಪೆನ್ಷನ್ ಕೊಡ್ತೀವಿ ಅಂತ. ಸೊ ದೇ ಆಫರ್ಡ್ ಹಿಮ್ ಅ ಪೆನ್ಷನ್. ಇದಕ್ಕಾಗಿ ಅವನಿಗೆ ಪೆನ್ಷನನ್ನು ಕೊಟ್ಟರು. ಇನ್ನು ಅವನಿಗೆ ಅದು ಬೆನಿಫಿಟ್ ಆಯಿತಾ ಅಂತಕ್ಕಂಥ ಪ್ರಶ್ನೆದ ಉತ್ತರ ನೋಡಿ. ದೆನ್ ಹಿ ಬಾಟ್ ಅ ಬಿಟ್ ಆಫ್ ಲ್ಯಾಂಡ್ ಆ್ಯಂಡ್ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ಸೊ ಆನಂತರ ಅಲ್ಲಿಂದ ಹೋಗಿ ಏನು ಮಾಡ್ತಾನಂದರೆ, ಇವನಿಗೆ ಪೆನ್ಷನ್ ಕೊಟ್ಟಿರ್ತಾರಲ್ಲ ಆ ಅಮೌಂಟಲ್ಲಿ ಒಂದು ಹೊಲವನ್ನು ಖರೀದಿ ಮಾಡ್ತಾನೆ, ಲ್ಯಾಂಡ್ ಖರೀದಿ ಮಾಡಿ ಅಲ್ಲಿ ಗಾರ್ಡನಿಂಗ್ ಮಾಡ್ತಾ ಮಾರ್ಕೆಟ್ ಮಾಡ್ತಾ ಇರ್ತಾನೆ. ಹಿ ವಿಸಿಟೆಡ್ ದ ಗೇಮಿಂಗ್ ಟೇಬಲ್ಸ್ ಆ್ಯಂಡ್ ಸ್ಟ್ಯಾಕ್ಡ್ 2 or 3 ಫ್ರಾನ್ಸಸ್. ಸೊ ಬಿಡುವುದಾಗ ಏನು ಮಾಡ್ತಿದ್ದ, ಆ ಗ್ಯಾಂಬ್ಲಿಂಗ್ ಹೌಸಿಗೆ ಹೋಗಿ ಅಲ್ಲಿ ಆಟವನ್ನು ಆಡ್ತಿದ್ದ. 2-3 ಫ್ರಾನ್ಸ್ಗಷ್ಟು ದುಡ್ಡನ್ನು ಖರ್ಚು ಮಾಡ್ತಿದ್ದ. ಸಮ್ಟೈಮ್ ವಿನ್ನಿಂಗ್ಸ್ ಆ್ಯಂಡ್ ಸಮ್ಟೈಮ್ ಲಾಸಿಂಗ್. ಸೊ ಆಟದಲ್ಲಿ ಕೆಲವೊಂದು ಬಾರಿ ಗೆದ್ದಿದ್ದ, ಕೆಲವೊಂದು ಬಾರಿ ಸೋಲ್ತಿದ್ದ. ಹಿ ಲಿವ್ಡ್ ಕಂಫರ್ಟೇಬಲಿ ಆ್ಯಂಡ್ ಪೀಸ್ಫುಲಿ ಲೈಕ್ ದಿ ಅದರ್ಸ್. ಇತರ ಥರ ಆತ ಕೂಡ ಬಹಳ ಒಂದು ನೆಮ್ಮದಿಯಿಂದ ಶಾಂತಿಯುತವಾಗಿ ಜೀವನವನ್ನು ನಡೆಸ್ತಾನೆ. ಇನ್ನು 7ನೇ ಪ್ರಶ್ನೆ, ಹೌ ಡಿಡ್ ದ ಕ್ರಿಮಿನಲ್ ಸ್ಪೆಂಡ್ ಹಿಸ್ ಲೈಫ್ ಆಫ್ಟರ್ ಹಿ ವಾಸ್ ಗಿವನ್ ಅ ಪೆನ್ಷನ್ ಇನ್ 2 year? ಸೊ 2 year ಪಾಠದಲ್ಲಿ ಆ ಕ್ರಿಮಿನಲ್ಗೆ ಪೆನ್ಷನ್ ಕೊಟ್ಟ ನಂತರ ಆತನ ಜೀವನ ಹೇಗಿರುತ್ತೆ ಅಂತ ಈಗಾಗಲೇ ಮೇಲಿನ ಪ್ರಶ್ನೆಯಲ್ಲಿ ಸ್ವಲ್ಪ ನಾನು ಹೇಳಿದ್ದೀನಿ, ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಆನ್ಸರ್, ವೆನ್ ದ ಕ್ರಿಮಿನಲ್ ಟೋಲ್ಡ್ ದ ಮಿನಿಸ್ಟರ್ಸ್ that he had nowhere to go and no work to do, they offered him a pension of 600 francs and sent him away. ಸೊ ಯಾವಾಗ ಆ ಒಂದು ಕ್ರಿಮಿನಲ್ ತಪ್ಪಿಸ್ಕೊಂಡು ಹೋಗೋದಿಲ್ಲ, ಅವನಿಗೆ ಯಾವಾಗ ನಾನು ಎಲ್ಲಿ ಹೋಗೋದಿಲ್ಲ ಮತ್ತು ನನಗೇನು ಕೆಲಸ ಇಲ್ಲ ಅಂತ ಹೇಳಿದಾಗ ಏನು ಮಾಡ್ತಾರೆ, ಕೊನೆಗೆ ಅವನಿಗೆ ಪೆನ್ಷನ್ ಕೊಟ್ಟು ಕಳಿಸ್ತಾರೆ. 600 ಫ್ರಾನ್ಸ್ ಅಷ್ಟು ದುಡ್ಡನ್ನು ಅವನಿಗೆ ಕೊಟ್ಟು ಕಳಿಸ್ತಾರೆ. ದ ಕ್ರಿಮಿನಲ್ ರಿಸೀವ್ಡ್ 1/3 ಆಫ್ ಹಿಸ್ ಆ್ಯನ್ಯುಯಿಟಿ ಇನ್ ಅಡ್ವಾನ್ಸ್. ಸೊ ಅದರಲ್ಲಿ 1/3 ಭಾಗದಷ್ಟು ಒಂದು ಪೇಮೆಂಟನ್ನು ಅಡ್ವಾನ್ಸ್ ಆಗಿ ತೆಗೆದುಕೊಂಡು ಹೋಗ್ತಾನೆ. ಆ್ಯಂಡ್ ಎಮಿಗ್ರೇಟೆಡ್ ಟು ಅನದರ್ ಕಂಟ್ರಿ. ಎಮಿಗ್ರೇಟೆಡ್ ಅಂದ್ರೇನು, ವಲಸೆ ಹೋಗೋದು, ಅಂದರೆ ಒಂದು ದೇಶ ಬಿಟ್ಟು ಮತ್ತೊಂದಕ್ಕೆ ಹೋಗೋದು. ಸೊ ಮತ್ತೊಂದು ದೇಶಕ್ಕೆ ಹೋಗ್ತಾನೆ, ಜಸ್ಟ್ ಕ್ರಾಸ್ ದ ಫ್ರಾಂಟಿಯರ್, ಅಲ್ಲಿ ತನ್ನ ಗಡಿಯನ್ನು ದಾಟಿ ಮತ್ತೊಂದು ದೇಶಕ್ಕೆ ಹೋಗ್ತಾನೆ. ದೇರ್ ಹಿ ಬಾಟ್ ಅ ಬಿಟ್ ಆಫ್ ಲ್ಯಾಂಡ್ ಆ್ಯಂಡ್ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ಅಲ್ಲಿ ಹೋಗಿ ಏನು ಮಾಡ್ತಾನೆ, ತನಗೆ ಕೊಟ್ಟಂಥ ಪೆನ್ಷನ್ ಅಮೌಂಟಲ್ಲಿ ಒಂದು ಭೂಮಿಯನ್ನು ಖರೀದಿ ಮಾಡ್ತಾನೆ, ಅಲ್ಲಿ ತನ್ನ ಒಂದು ಮಾರ್ಕೆಟ್ ಗಾರ್ಡನಿಂಗನ್ನು ಮಾಡ್ತಾನೆ. ಹಿ ವಿಸಿಟೆಡ್ ದ ಗೇಮಿಂಗ್ ಟೇಬಲ್ಸ್ ಆ್ಯಂಡ್ ಗ್ಯಾಂಬಲ್ 2 or 3 francs, sometimes winning and sometimes losing. He lived comfortably and peacefully like the others. ಈಗಾಗಲೇ ಈ ಸೆಂಟೆನ್ಸ್ ಮೇಲಿನ ಸೆಂಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಈಗ ನಾವು 6 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. 6 ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ನಾವು ತುಂಬ ಡೀಟೇಲ್ ಆಗಿ ಬರೀಬೇಕಾಗುತ್ತೆ. ಈಗಾಗಲೇ ನಾನು ಮೇಲಿನ ಪ್ರಶ್ನೆಗಳಲ್ಲಿ 1 ಅಂಕದ ಪ್ರಶ್ನೆಗಳು, 2 ಮತ್ತು 4 ಅಂಕದ ಪ್ರಶ್ನೆಗಳಲ್ಲಿ ನಾನು ಆನ್ಸರ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೀಗಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ನಾನು ಆನ್ಸರ್ ಓದ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ, ದ ಕಿಂಗ್ ಆಫ್ ಮೊನಾಕೋ ಈಸ್ ಅ ಮ್ಯಾನ್ ವಿತೌಟ್ ಅ ಡಿಸಿಸಿವ್ ಸ್ಟ್ಯಾಂಡ್. ಡು ಯು ಅಗ್ರಿ ವಿತ್ ದಿಸ್? ಮೊನಾಕೋದ ರಾಜ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಈ ಮಾತನ್ನು ನೀವು ಒಪ್ಕೋತೀರಾ? ಸಬ್ಸ್ಟ್ಯಾನ್ಷಿಯೇಟ್ ಯುವರ್ ಆನ್ಸರ್ ವಿತ್ ರೆಫರೆನ್ಸ್ ಟು 2 Dear. ಸೊ ನಿಮ್ಮ ಉತ್ತರವನ್ನು ಈ ಪಾಠದೊಂದಿಗೆ ಹೋಲಿಸಿ ಹೇಳಿ ಅಂತ. ಅಂದರೆ ಇಲ್ಲಿ ರಾಜ ಡಿಸಿಷನ್ ಚೇಂಜ್ ಮಾಡ್ತಾ ಇರ್ತಾನೆ. ಮೊದಲು ಮರಣದಂಡನೆ, ಆಮೇಲೆ ಜೀವಾವಧಿ ಶಿಕ್ಷೆ, ಆಮೇಲೆ ವ್ಯಕ್ತಿಯನ್ನು ತಪ್ಪಿಸ್ಕೊಂಡು ಹೋಗೋಕೆ ಬಿಡೋದು, ಆಮೇಲೆ ಪೆನ್ಷನ್ ಕೊಡೋದು, ಈ ಥರ ಡಿಸಿಷನ್ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತಾನಲ್ಲ. ಸೊ ಅವನಿಗೆ ಡಿಸಿಷನ್ ತೊಗೊಳಕ್ಕೆ ಆಗೋದಿಲ್ಲೇನು? ಈ ಮಾತನ್ನು ನೀವು ಒಪ್ಕೋತೀರಿ ಇರುವಂಥ ಪ್ರಶ್ನೆ ಇದೆ. ಸೊ ನಾನು ಪ್ಲೇನಾಗಿ ಉತ್ತರ ಹೋಗ್ತಾ ಹೋಗ್ತೀನಿ. ಆನ್ಸರ್, ನೋ,
ಐ ಡು ನಾಟ್ ಅಗ್ರಿ ವಿತ್ ದ ಸ್ಟೇಟ್ಮೆಂಟ್. ಇಲ್ಲ, ನಾನು ಒಪ್ಕೊಳ್ಳೋದಿಲ್ಲ ಈ ಮಾತನ್ನು. ಬಿಕಾಸ್ ದೇರ್ ಈಸ್ ಇನಫ್ ಎವಿಡೆನ್ಸ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ದಿ ಸಿಚುವೇಶನ್. ಯಾಕೆ ನಾವು ರಾಜನನ್ನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕೆ ಆಗ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತ ನಾನು ಯಾಕೆ ಒಪ್ಕೊಳ್ಳೋದಂದರೆ, ಆಯಾ ಸನ್ನಿವೇಶಕ್ಕೆ ಅದು ಅನಿವಾರ್ಯ ಇತ್ತು. ಹೀಗಾಗಿ ರಾಜ ಅದು ಚೇಂಜ್ ಮಾಡ್ತಾ ಇದ್ದಾನೆ. ದ ಕಿಂಗ್ ಆಫ್ ಮೊನಾಕೋ ಕೆಪ್ಟ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಬಿಕಾಸ್ ಎವ್ರಿ ಟೈಮ್ ಹಿ ಟುಕ್ ಎ ಡಿಸಿಷನ್ ಹಿ ಫೇಸ್ಡ್ ಅ ಪ್ರಾಬ್ಲಮ್ ಟು ಎಕ್ಸಿಕ್ಯೂಟ್ ಇಟ್. ಯಾಕೆ ಈ ರಾಜ ಪ್ರತಿ ಬಾರಿ ತನ್ನ ಒಂದು ತೆಗೆದುಕೊಂಡಂಥ ನಿರ್ಧಾರವನ್ನು ಚೇಂಜ್ ಮಾಡ್ತಾ ಇದೆ ಅಂದರೆ, ಆ ಒಂದು ತೆಗೆದುಕೊಂಡಂಥ ಡಿಸಿಷನ್ನ ಕಾರ್ಯರೂಪ ತರಬೇಕಂದ್ರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದ. ಫಸ್ಟ್ ದ ಕಿಂಗ್ ಆರ್ಡರ್ಡ್ ದ ಎಕ್ಸಿಕ್ಯೂಷನ್ ಆಫ್ ದಿ ಕ್ರಿಮಿನಲ್ ಬಟ್ ಕ್ಯಾನ್ಸಲ್ಡ್ ಇಟ್ ಆ್ಯಂಡ್ ಚೇಂಜ್ ದ ಸೆಂಟೆನ್ಸ್ ಟು ಇಂಪ್ರಿಸನ್ ಫಾರ್ ಲೈಫ್. ಮೊದಲು ಮರಣದಂಡನೆ ಕೊಡಬೇಕಂದಿದ್ದ, ಬಟ್ ಆಮೇಲೆ ಜೀವಾವಧಿ ಶಿಕ್ಷೆ ವಿಧಿಸೋಕ್ಕೆ ನಿರ್ಧಾರ ಕೈಗೊಂಡ. ಬಿಕಾಸ್ ದೇರ್ ವಾಸ್ ನೈದರ್ ಅ ಗಿಲೆಟಿನ್ ಮಷಿನ್ ನಾರ್ ಅ ಎಕ್ಸಿಕ್ಯೂಷನರ್ ಇನ್ ಹಿಸ್ ಕಂಟ್ರಿ. ಯಾಕೆ ಈ ಥರ ಒಂದು ನಿರ್ಧಾರವನ್ನು ಚೇಂಜ್ ಮಾಡ್ದಂದರೆ, ಅವರ ಸಾಮ್ರಾಜ್ಯದಲ್ಲಿ ಗಿಲೆಟಿನ್ ಮಷಿನ್ ಇರಲಿಲ್ಲ ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಎಕ್ಸಿಕ್ಯೂಷನ್ ಇರಲಿಲ್ಲ. ಅದಕ್ಕಾಗಿ ಅನಿವಾರ್ಯವಾಗಿ ನಿರ್ಧಾರ ಚೇಂಜ್ ಮಾಡಬೇಕಾಗಿತ್ತು. ಇನ್ನು ಸೆಕೆಂಡ್ಲಿ, he had decided to borrow one from the king of Italy. He would have been forced to leave 2 francs per persons as additional tax which he did not like. ಸೊ ಆ ನಂತರ ಏನು ಮಾಡ್ತಾನೆ, ಇಟ್ಲಿ ದೇಶದಿಂದ ಮಷೀನನ್ನು ತರಿಸ್ಬೇಕಂತ ಯೋಚನೆ ಮಾಡ್ತಾನೆ. ಬಟ್ ತುಂಬ ಕಾಸ್ಟ್ಲಿ ಆಗುತ್ತೆ. ಆ ದುಡ್ಡಿಗಾಗಿ ಜನರ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಬೇಕಾಗುತ್ತೆ. ಅದು ಅವನಿಗೆ ಇಷ್ಟ ಆಗಲಿಲ್ಲ. ಸೆಕೆಂಡ್ಲಿ, ಆಫ್ಟರ್ ಕೀಪಿಂಗ್ ದ ಕ್ರಿಮಿನಲ್ ಇನ್ ಪ್ರಿಸನ್ ಫಾರ್ 1 year, he realized that he had to spend 600 francs on the maintenance of the criminal until his death. ಆಮೇಲೆ ಆ ಒಂದು ಅಪರಾಧಿಯನ್ನು ಮರಣದಂಡನೆ ಶಿಕ್ಷೆ ಬದಲಾಗಿ ಜೀವಾವಧಿ ಶಿಕ್ಷೆ ಕೊಟ್ಟಾಗ 1 ವರ್ಷಕ್ಕೆ 600 ಫ್ರಾನ್ಸ್ಗಷ್ಟು ದುಡ್ಡು ಆ ಒಂದು ಅಪರಾಧಿಗೆ ಖರ್ಚಾಗ್ತಾಯಿತ್ತು, ಆತನ ಊಟ ವಸತಿ ಎಲ್ಲವೂ. ಸೊ ಇಷ್ಟು ತುಂಬ ವರ್ಷಗಟ್ಟಲೆ ನಾವು ಈ ಥರ ಖರ್ಚು ಮಾಡೋದು ಸರಿಯಲ್ಲ ಅಂತ ಅನಿಸಿ ಮತ್ತೆ ನಿರ್ಧಾರ ಚೇಂಜ್ ಮಾಡ್ತಾರೆ. ದೇರ್ಫೋರ್, ಆ್ಯಸ್ ಅಡ್ವೈಸ್ಡ್ ಬೈ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, he dismissed the guard hoping that the prisoner would run away. ಆ ನಂತರ ಒಂದು ಮಂತ್ರಿಗಳೊಂದು ಆದೇಶದ ಮೇರೆಗೆ ರಾಜ ಏನು ಮಾಡ್ತಾನೆ, ಆ ಕ್ರಿಮಿನಲ್ ವ್ಯಕ್ತಿಯನ್ನು ಕಾಯಲಿಕ್ಕೆ ಒಬ್ಬ ಗಾರ್ಡನ್ ಇಟ್ಟಿರ್ತಾರಲ್ಲ, ಆ ಗಾರ್ಡನ್ ಕೂಡ ಡ್ಯೂಟಿಯಿಂದ ಅವನನ್ನು ತೆಗೆದು ಹಾಕ್ತಾರೆ. ಅಟ್ಲೀಸ್ಟ್ ಆ ಒಂದು ಕ್ರಿಮಿನಲ್ ತಪ್ಪಿಸ್ಕೊಂಡು ಹೋಗಲಿ ಅಂತ ಫ್ರೀಡಮ್ ಕೊಡ್ತಾರೆ. ಬಟ್ ದ ಪ್ರಿಸನರ್ ರೆಫ್ಯೂಸ್ ಟು ರನ್ ಅವೇ. ಒನ್ಸ್ ಅಗೇನ್ ದ ಕಿಂಗ್ ಫೇಸ್ ಎ ನ್ಯೂ ಪ್ರಾಬ್ಲಮ್. ಆದರೆ ಆ ಅಪರಾಧಿ ತಪ್ಪಿಸ್ಕೊಂಡು ಹೋಗಲಿಲ್ಲ, ಆತ ತಪ್ಪಿಸ್ಕೊಂಡು ಹೋಗಿ ಬಯಸಲಿಲ್ಲ. ಸೊ ಇದರಿಂದ ರಾಜನಿಗೆ ಮತ್ತೊಂದು ಸಮಸ್ಯೆ ತಲೆದೋರುತ್ತೆ. ಯಾಕಂದರೆ ಈಗ ಅಪರಾಧಿ ಓಡಿ ಹೋಗ್ತಾ ಇಲ್ಲ ಅಂದ್ರೆ ಮ್ಯಾಗ ಆತನಿಗೆ ನೋಡ್ಕೋಬೇಕಾಗುತ್ತೆ. ರಾಜನ್ನೇ ಆ ಒಂದು ವ್ಯಕ್ತಿ ಎಲ್ಲ ಒಂದು ಖರ್ಚನ್ನು ನೋಡ್ಕೋಬೇಕಾಗುತ್ತೆ. ದೆನ್, ಆ್ಯಸ್ ಸಜೆಸ್ಟೆಡ್ ಬೈ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ದ ಕಿಂಗ್ ಆರ್ಡರ್ಡ್ ಪೇಮೆಂಟ್ ಆಫ್ 600 francs a year ಆ್ಯಸ್ ಪೆನ್ಷನ್ ಆ್ಯಂಡ್ ಗಾಟ್ ರಿಡ್ ಆಫ್ ದಿ ಕ್ರಿಮಿನಲ್. ಸೊ ಆ ಕ್ರಿಮಿನಲನ್ನು ಅಲ್ಲಿಂದ ತೆಗೆದು ಹಾಕೋ ಸಲುವಾಗಿ ಏನು ಮಾಡ್ತಾರೆ, ಕೊನೆಗೆ ಪೆನ್ಷನ್ ಕೊಡೋಕ್ಕೆ ನಿರ್ಧಾರ ತೆಗೆದುಕೊತಾರೆ. ಸೊ ಈ ಒಂಥರ ಈ ಎಲ್ಲ ಸನ್ನಿವೇಶ ನೋಡುವಾಗ ಏನಾಗುತ್ತೆ, ರಾಜನು ನಿರ್ಧಾರ ಚೇಂಜ್ ಮಾಡ್ತಾನೆ. ಅವಾಗ ಸರಿಯಾದ ನಿರ್ಧಾರ ತೆಗೆದುಕೋಕೆ ಆಗೋಲ್ಲ ಅಂತ ನಾವು ಒಪ್ಕೊಳ್ಳೋದಿಲ್ಲ. ಅದು ಅನಿವಾರ್ಯ ಇತ್ತು, ಆರ್ಥಿಕ ಪರಿಸ್ಥಿತಿಯ ಒಂದು ಸಮಸ್ಯೆ ಇತ್ತು. ಇನ್ನು ಎರಡನೇ ಪ್ರಶ್ನೆ, ಟು ಡಿಯರ್ ರೆಡಿಕ್ಯುಲಸಸ್ ದ ಫುಲಿಶ್ನೆಸ್ ಆಫ್ ರೂಲರ್ಸ್, ಡಿಸ್ಕಸ್. ಇಲ್ಲಿ ರೆಡಿಕ್ಯುಲಸ್ ಅಂದ್ರೇನು, ಅಪಹಾಸ್ಯ ಮಾಡೋದು. ಫುಲಿಶ್ನೆಸ್ ಅಂದರೆ ಮೂರ್ಖತನ. ರೂಲರ್ಸ್ ಅಂದರೆ ರಾಜರು ಅಥವಾ ಮಂತ್ರಿಗಳು. ಈ ರಾಜರು ಅಥವಾ ಮಂತ್ರಿಗಳ ಬಗ್ಗೆ ಅವರೊಂದು ಮೂರ್ಖತೆಯ ಬಗ್ಗೆ ಈ ಒಂದು ಪಾಠದಲ್ಲಿ ಅಪಹಾಸ್ಯವನ್ನು ಮಾಡಲಾಗಿದೆ. ಡಿಸ್ಕಸ್. ರಾಜ ಅಥವಾ ಮಂತ್ರಿಗಳು ತಮ್ಮ ಒಂದು ಕಾರ್ಯವೈಖರಿ ಬಗ್ಗೆ ಅಪಹಾಸ್ಯ ಮಾಡಲಾಗಿದೆ, ಅದರ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ನೋಡೋಣ. The story Too Dear exposes the dilemma of a ruler who is forced to revise his own judgment not out of mercy but out of financial pressure. ಸೊ ಈ ಪಾಠದಲ್ಲಿ ಅಪರಾಧಿಯನ್ನು ಶಿಕ್ಷೆ ಕೊಡ್ತಕ್ಕಂಥ ನಿರ್ಧಾರವನ್ನು ಪದೇ ಚೇಂಜ್ ಮಾಡ್ತಾ ಇರ್ತಾರಲ್ಲ, ಇದಕ್ಕೆ ಒಂದು ಮಾನವೀಯತೆ ಕಾರಣ ಅಲ್ಲ. ಇದಕ್ಕೆ ಕಾರಣ ಅಂದ್ರೇನು, ಫೈನಾನ್ಸಿಯಲ್ ಕಾರಣ. The narrator seems to ridicule the foolishness of rulers who make rules unmindful of the real situation in which they are placed. ಯಾಕಂದರೆ ಇಲ್ಲಿ ಅಪಹಾಸ್ಯ ಯಾಕೆ ಮಾಡ್ತಾರೆ ಅವ್ರ ಬಗ್ಗೆ ಅಂದರೆ, ಒಂದು ವೇಳೆ ಆ ಒಂದು ಅಪರಾಧವನ್ನು ಮರಣದಂಡ ಶಿಕ್ಷೆಯನ್ನು ಕೊಡೋಕ್ಕೆ ಆಗಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಅವ್ರಿಗೆ ಗೊತ್ತಿರಲಿಲ್ವೇನೋ, ಆದರೂ ಕೂಡ ಈ ಶಿಕ್ಷಣಕ್ಕೆ ಯಾಕೆ ಘೋಷಣೆ ಮಾಡಿದ್ರು ಅಂತಕ್ಕಂಥ ಒಂದು ಪಾಯಿಂಟ್ ನೋಡಿದಾಗ ಅವರ ಮೂರ್ಖತನ ಅರ್ಥ ಆಗುತ್ತೆ. The system of governance is only a make-believe system and it can boomerang or collapse at any point in time.
As long as life goes on smoothly, there is no need for the king to prove to the people that he is their ruler and they must obey him. ಸೊ ಎಲ್ಲಿವರೆಗೆ ರಾಜ ತನ್ನ ಪ್ರಜೆಗಳನ್ನ ಸ್ಮೂತಾಗಿ ನೋಡ್ಕೊಂಡು ಹೋಗ್ತಾನೆ ಅಲ್ಲಿವರೆಗೆ ರಾಜರಿಗಾಗಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗಾಗಿ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ. ಬಟ್ ಇಟ್ ಸೋ ಹ್ಯಾಪನ್ ದ್ಯಾಟ್ ಅ ಕ್ರೈಮ್ ಈಸ್ ಕಮಿಟೆಡ್ ಆ್ಯಂಡ್ ದ ಕಿಂಗ್ ಬೀಯಿಂಗ್ ದ ಮಾರಲ್ ಅಥಾರಿಟಿ ಹ್ಯಾಸ್ ಟು ಎಕ್ಸಸೈಸ್ ಹಿಸ್ ಅಥಾರಿಟಿ. ಹಿಯರ್ ಇನ್ ಲೈಸ್ ದ ಕ್ರಕ್ಸ್ ಆಫ್ ದ ಹೋಲ್ ಸ್ಟೋರಿ. ಸೊ ಯಾವಾಗ ಆ ಒಂದು ರಾಜ್ಯದಲ್ಲಿ ಅಪರಾಧ ಸಂಭವಿಸುತ್ತದೆ, ಆ ಅಪರಾಧ ಮಾಡ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಕೊಡಬೇಕಾದ ಪರಿಸ್ಥಿತಿ ಬರ್ತೋ ಅಂಥ ಟೈಮಲ್ಲಿ ಮಾತ್ರ ಸಮಸ್ಯೆ ಆಗ್ತಾ ಇರುತ್ತೆ. ದ ಕಿಂಗ್ ಬಿಹೇವ್ ಲೈಕ್ ಅ ಕಿಂಗ್ ಆಫ್ ಅ ಬಿಗ್ ಕಿಂಗ್ಡಮ್ ಇನ್ ಟರ್ಮ್ಸ್ ಆಫ್ ಬೋತ್ ಮನಿ ಆ್ಯಂಡ್ ಮಸಲ್ ಪವರ್ ಆ್ಯಂಡ್ ಅನೌನ್ಸಸ್ ಅ ಡೆತ್ ಸೆಂಟೆನ್ಸ್. ಇಲ್ಲಿ ರಾಜ ಒಂದು ದೊಡ್ಡ ಸಾಮ್ರಾಜ್ಯದ ರಾಜ ಅಂದ್ಕೊಂಡು ಒಂದು ದೊಡ್ಡ ರೀತಿಯಾಗಿ ಆರ್ಡ್ರನ್ನು ಕೊಡ್ತಾನೆ. ಅವನ ಹತ್ರ ದುಡ್ಡಿಲ್ಲ, ಮಸಲ್ ಪವರ್ ಇಲ್ಲ, ಅಂದರೆ ಜನಸಂಖ್ಯೆ ಇಲ್ಲ, ಇಲ್ಲದೇ ಇದ್ರೂ ಕೂಡ ಈ ಒಂದು ಶಿಕ್ಷಣ ಘೋಷಣೆ ಮಾಡ್ತಾರಲ್ಲ, ವಿಚ್ ಕೆನಾಟ್ ಬಿ ಇಂಪ್ಲಿಮೆಂಟೆಡ್. ಯಾವುದೋ ಒಂದು ಕಾರ್ಯರೂಪ ತರಕ್ಕೆ ಆಗೋದಿಲ್ವೋ ಅದನ್ನು ಯಾಕೆ ಇವರು ಕಾಯ್ದೆಯಾಗಿ ಜಾರಿ ತಂದರು, ಯಾಕೆ ಅಪರಾಧವನ್ನು ಘೋಷಣೆ ಮಾಡಿದ್ರು. ಆ್ಯಂಡ್ ಇನ್ಸ್ಟೆಡ್ ಆಫ್ ಪನಿಷಿಂಗ್ ದ ಕ್ರಿಮಿನಲ್ ಗಿವ್ಸ್ ಹಿಮ್ ಅ ಪೆನ್ಷನ್. ಆ ವ್ಯಕ್ತಿಯನ್ನು ಶಿಕ್ಷೆ ಕೊಡಬೇಕಾಗಿತ್ತು, ಬಟ್ ಶಿಕ್ಷೆ ಕೊಡೋ ಬದಲಾಗಿ ಆತನಿಗೆ ಪೆನ್ಷನ್ ಕೊಟ್ಟರಲ್ಲ. ಇದರಿಂದ ಏನು ಸಂದೇಶ ಆಗುತ್ತೆ? ಕೆಲಸ ಒಂದು ಅಂದರೆ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೂ ಕೂಡ ಅವರಿಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ದಿಸ್ ಐರಾನಿಕಲ್ ಸಿಚುವೇಶನ್ ಈಸ್ ಕ್ರಿಯೇಟೆಡ್ ಬಿಕಾಸ್ ಆಫ್ ದಿ ಫುಲಿಶ್ನೆಸ್ ಆಫ್ ದಿ ಕಿಂಗ್. ಈ ಎಲ್ಲ ಒಂದು ಹಾಸ್ಯದಿಂದ ಕೊಡ್ತಕ್ಕಂಥ ಅಥವಾ ತುಂಬ ವ್ಯಂಗ್ಯವಾಗಿ ಅನಿಸ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗೋಕ್ಕೆ ಮುಖ್ಯ ಕಾರಣ ಅಂದರೆ ರಾಜನ ಮೂರ್ಖತನ. ದ ಕಿಂಗ್ ಆಟ್ ಟು ಹ್ಯಾವ್ ಅರೈವ್ಡ್ at his final decision about the criminal only after examining the ground reality. ಸೊ ಅದಕ್ಕೆ ರಾಜ ಏನು ಮಾಡಬೇಕಾಗಿತ್ತು, ಮೊದಲು ತನ್ನ ಒಂದು ಗ್ರೌಂಡ್ ರಿಯಾಲಿಟಿ ಅಂದರೆ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಿರ್ಧಾರವನ್ನು ತೆಗೆದುಕೋಬೇಕಾಗಿತ್ತು ಅಂತ. ಸೊ ಈ ಥರ ರಾಜನ ಬಗ್ಗೆ ಮತ್ತು ಅದನ್ನು ಅಥವಾ ಮಂತ್ರಿಗಳ ಬಗ್ಗೆ ಅವರ ಮೂರ್ಖತನದ ಬಗ್ಗೆ ಇಲ್ಲಿ ಅಪಹಾಸ್ಯವನ್ನು ಮಾಡಲಾಗಿದೆ. ಸೊ ಕೊನೆಯ ಒಂದು ಪ್ರಶ್ನೆ ಇದೆ, ನೋಡ್ಕೊಂಬರೋಣ. ಇನ್ನೂ ಪ್ರಶ್ನೆಗಳಿವೆ 3, 4, ಇನ್ನು 2 ಪ್ರಶ್ನೆಗಳಿವೆ. ಸೊ ನೋಡೋಣ, ಈ 3ನೇ ಪ್ರಶ್ನೆ ಏನಿದೆ. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್, ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಟು ಡಿಯರ್. ಪ್ರಾಮಾಣಿಕವಾದ ಶ್ರಮದಿಂದ ನಾವು ಅರಮನೆಯನ್ನು ಕಟ್ಟೋಕ್ಕೆ ಆಗೋದಿಲ್ಲ. ಈ ಒಂದು ಹೇಳಿಕೆಯನ್ನು ಈ ಪಾಠದೊಂದಿಗೆ ವಿವರಿಸಿ ಬರೆಯಿರಿ. ನೋಡಿ, ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿ ನಾವು ದೊಡ್ಡ ಅರಮನೆಯನ್ನು ಕಟ್ಟೋಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. Answer: you can't earn stone palaces by honest labor. It is only means that if one wants to live beyond his means, honest labor alone cannot fetch his enough money for his luxuries. ಅಂದರೆ ಒಬ್ಬ ವ್ಯಕ್ತಿ ತುಂಬ ಒಂದು ವೈಭವದಿಂದ ಕೂಡಿದಂಥ ತುಂಬ ವಿಜೃಂಭಣೆಯ ಜೀವನವನ್ನು ನಡೆಸಬೇಕು ಅಂತ ಬಯಸ್ತಾ ಇದ್ದಂದರೆ ಆತ ತನ್ನ ಒಂದು ದುಡಿಮೆಯಿಂದ ಅಷ್ಟೇ ಸಾಧ್ಯ ಆಗೋದಿಲ್ಲ. ಕೇವಲ ಪ್ರಾಮಾಣಿಕತೆವಾದ ದುಡಿಮೆಯಿಂದ ಸಾಲಲ್ಲ, ಅದಕ್ಕೆ ಎಕ್ಸ್ಟ್ರಾ ಏನಾದರೂ ಮಾಡಬೇಕಾಗುತ್ತೆ ಅಂತ ಇದರ ಅರ್ಥ, ಈ ಒಂದು ಗಾದೆ ಮಾತಿನ ಅರ್ಥ. ಬೈ ಜಸ್ಟ್ ಆನ್ ಆನೆಸ್ಟ್ ಮೀನ್ಸ್ ಆಫ್ ಅರ್ನಿಂಗ್ ಒನ್ ಕ್ಯಾನಾಟ್ ಗೋ ಬಿಯಾಂಡ್ ಅ ಸರ್ಟನ್ ಲಿಮಿಟ್. ದ ಕಿಂಗ್ ಆಫ್ ಮೊನಾಕೋ ಹ್ಯಾಡ್ ಮೆನಿ ಪೀಪಲ್ ಟು ಫೀಡ್. What he earned from the tax was a little amount in which he had to take care of the many people. ಸೊ ರಾಜನ ಒಂದು ಸಾಮ್ರಾಜ್ಯ ತುಂಬ ಚಿಕ್ಕದಾಗಿತ್ತು. ಅಲ್ಲಿನ ಜನಸಂಖ್ಯೆಗೆ ಒಂದೆಲ್ಲ ವ್ಯವಸ್ಥೆಯನ್ನು ಕೊಡಬೇಕಂದ್ರೆ ಅಲ್ಲಿ ಟ್ಯಾಕ್ಸ್ ಅಮೌಂಟ್ ಕೂಡ ತುಂಬಾ ಕಡಿಮೆಯಾಗಿತ್ತು. ದ ರೆವೆನ್ಯೂ ಹಿ ಅರ್ನ್ ಫ್ರಮ್ ದ ಗ್ಯಾಂಬ್ಲಿಂಗ್ ಹೌಸ್ ವಾಸ್ ಮೋರ್ ದೆನ್ ಇನಫ್, ವಿಚ್ ವಾಸ್ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ನಾಟ್ ಜಸ್ಟ್ ಫಾರ್ ಹಿಮ್ ಬಟ್ ಆಲ್ಸೋ ಫಾರ್ ದಿ ಅದರ್ ಪೀಪಲ್. ಈ ಒಂದು ಸಾಮ್ರಾಜ್ಯದಲ್ಲಿ ಗ್ಯಾಂಬ್ಲಿಂಗ್ ಹೌಸಿಂದ ಬರ್ತಕ್ಕಂಥ ಒಂದು ಟ್ಯಾಕ್ಸ್ ತುಂಬಾ ಚೆನ್ನಾಗಿತ್ತು. ಅದರಿಂದ ಅಲ್ಲಿನ ಜನರಿಗೆ ನೋಡ್ಕೋತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇತ್ತು. ಇಫ್ ಒನ್ ಹ್ಯಾಸ್ ಟು ಗೋ ಬಿಯಾಂಡ್ ಸರ್ಟನ್ ಲಿಮಿಟ್ಸ್, ಒನ್ ಹ್ಯಾಸ್ ಟು ಸ್ಟಾರ್ಟ್ ಅದರ್ ವೇಸ್ ಆಫ್ ಇನ್ಕಮ್ ಟು. ಒಂದು ವೇಳೆ ಆ ಸಾಮ್ರಾಜ್ಯದಲ್ಲಿ ಮತ್ತೆ ಆ ಒಂದು ಏನಾದರೂ ಹೊಸದನ್ನು ಮಾಡಬೇಕಾಗಿತ್ತು ಅಂದರೆ ಹೆಚ್ಚಿನ ಒಂದು ಟ್ಯಾಕ್ಸನ್ನು ವಸೂಲು ಮಾಡಬೇಕಾಗಿತ್ತು. ವಿಚ್ ಮೈಟ್ ನಾಟ್ ಬಿ ಅನ್ ಆನೆಸ್ಟ್ ಒನ್. ಈ ಥರ ಜಾಸ್ತಿ ಟ್ಯಾಕ್ಸನ್ನು ಜನರ ಮೇಲೆ ಹೇರೋದು ಒಂದು ಪ್ರಾಮಾಣಿಕತೆ ಒಂದು ವ್ಯವಸ್ಥೆ ಕೂಡ ಅಲ್ಲ. ಫಾರ್ ದ ಸೇಕ್ ಆಫ್ ದಿ ಪೀಪಲ್ ಆ್ಯಂಡ್ ಕಿಂಗ್ಡಮ್ ಆ್ಯಂಡ್ ಇಟ್ಸ್ ಮೇಂಟೆನೆನ್ಸ್ ಹಿ ಹ್ಯಾಡ್ ನೋ ಅದರ್ ಚಾಯ್ಸ್ ಬಟ್ ಟು ರೆಸಾರ್ಟ್ ಟು ಡರ್ಟಿ ಬಿಸ್ನೆಸ್ ಲೈಕ್ ಗ್ಯಾಂಬ್ಲಿಂಗ್. ಸೊ ಕೊನೆಗೆ ರಾಜ್ಯ ವಿಧಿಯಿಲ್ಲದೆ ಏನು ಮಾಡ್ತಾನೆ, ಆ ಒಂದು ಸಾಮ್ರಾಜ್ಯವನ್ನು ಮೇಂಟೈನ್ ಮಾಡೋ ಸಲುವಾಗಿ, ಅಲ್ಲಿನ ಜನರನ್ನು ನೋಡ್ಕೊಳ್ಳೋ ಸಲುವಾಗಿ ಅನಿವಾರ್ಯವಾಗಿ ಮಾಡ್ತಾನೆ ಈ ಗ್ಯಾಂಬ್ಲಿಂಗ್ ಅಂತಕ್ಕಂಥ ಒಂದು ಡರ್ಟಿ ಬಿಸ್ನೆಸ್ಸನ್ನು ಜಾರಿಗೆ ತರಬೇಕಾದ ಅನಿವಾರ್ಯತೆ ಕ್ರಿಯೇಟ್ ಆಗ್ತದೆ. ಅಂದರೆ ಈ ಪಾಠದಲ್ಲಿ ಏನು ತೋರಿಸ್ಕೊಟ್ರು ಅಂದರೆ ಕೇವಲ ಪ್ರಾಮಾಣಿಕವಾಗಿದ್ದರೆ
ಬಿಯಾಂಡ್ ಇಮ್ಯಾಜಿನೇಷನ್ಗಳನ್ನ ಬಿಯಾಂಡ್ ಡಿಮ್ಯಾಂಡ್ಗಳನ್ನ ಪೂರೈಕೆ ಮಾಡೋಕ್ಕಾಗೋದಿಲ್ಲ. ಈ ಸಾಮ್ರಾಜ್ಯದಲ್ಲಿ ಕೂಡ ಎಲ್ಲರೂ ನೆಮ್ಮದಿಯಾಗಿದ್ದರು. ಬಟ್ ಈ ಹೊಸ ಹೊಸ ಅಪರಾಧಗಳನ್ನು ಮಾಡಿದಂಥ ವ್ಯಕ್ತಿಗಳನ್ನ ಶಿಕ್ಷೆ ಕೊಡಬೇಕಂದ್ರೆ ಅಮೌಂಟ್ ಇರಲಿಲ್ಲ. ಆ ಅಮೌಂಟ್ ಸಲುವಾಗಿ ಮತ್ತೆ ಜನರ ಮೇಲೆ ಟ್ಯಾಕ್ಸ್ ಇರಬೇಕಾಗಿತ್ತು. ಟ್ಯಾಕ್ಸ್ ಇರೋದು ಸರಿಯಲ್ಲ. ಸೊ ಈ ಥರ ನಾವು ಇಲ್ಲಿ ನೋಡ್ತಾ ಇದ್ವಿ. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ honest labor. This statement is true with reference to the context of King of Monaco who lived in. He knew it very well that gambling is a dirty business. ರಾಜನಿಗೆ ಗೊತ್ತಿತ್ತು ಈ ಗ್ಯಾಂಬ್ಲಿಂಗ್ ಅನ್ನೋದು ಒಂದು ಒಳ್ಳೆ ಬಿಸ್ನೆಸ್ ಅಲ್ಲ, ತುಂಬ ಡರ್ಟಿ ಬಿಸ್ನೆಸ್ಸು, ಜನರನ್ನು ಹಾಳು ಮಾಡ್ತಕ್ಕಂಥ ಬಿಸ್ನೆಸ್ ಅಂತ ಗೊತ್ತಿತ್ತು. ಬಟ್ ಆ ಸಾಮ್ರಾಜ್ಯ ನಡೆಸಬೇಕಾಗಿತ್ತಲ್ಲ, ಅನಿವಾರ್ಯ ಇತ್ತು. ಹಿ ಆಲ್ಸೋ ಅಂಡರ್ಸ್ಟುಡ್ ದ್ಯಾಟ್ by charging the taxes on dirty drink and tobacco for a revenue was not a good idea, but he had to resort for the survival and sustenance of his kingdom. ಆತನ ಸಾಮ್ರಾಜ್ಯ, ಅಲ್ಲಿರ್ತಕ್ಕಂಥ ಪ್ರಜೆಗಳು ಉಳಿಬೇಕಂದ್ರೆ ಇದು ಅನಿವಾರ್ಯವಾಗಿತ್ತು ಅನ್ನೋದು. ಹೀಗಾಗಿ ಕೇವಲ ಪ್ರಾಮಾಣಿಕತೆಯಿಂದ ನಾವು ಅರಮನೆಯನ್ನು ಕಟ್ಟಕ್ಕೆ ಆಗೋದಿಲ್ಲ ಅಂತಕ್ಕಂಥ ಗಾದೆ ಮತ್ತು ಸರಿಯಾಗಿದೆ. ಸೊ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀವಿ ಈಗ. ಇಟ್ ಈಸ್ ಅ ಗುಡ್ ಥಿಂಗ್ ದ್ಯಾಟ್ the criminal committed his crime in Monaco. Why does the narrator in Too Dear feel so? Explain. ಮೊನಾಕೋದಲ್ಲಿ ಅಪರಾಧಿ ಮಾಡಿದಂಥ ಒಂದು ಅಪರಾಧ ಕರೆಕ್ಟ್ ಆಗಿತ್ತು, ಸರಿಯಾಗಿತ್ತು ಅಂತಕ್ಕಂಥ ಒಂದು ಮಾತನ್ನು ನ್ಯಾರೇಟರ್ ಅವರು ಹೇಳ್ತಾರೆ. ಯಾಕೆ ಈ ಥರ ಹೇಳ್ತಾರೆ? ಸೊ ಒಂದೇ ಮಾತನ್ನು ಹೇಳ್ಬೇಕಂದ್ರೆ ಯಾಕೆ ಅಂತಂದರೆ, ಆ ಅಪರಾಧ ಮಾಡ್ತಕ್ಕಂಥ ವ್ಯಕ್ತಿಗೆ ಜೈಲಲ್ಲಿ ಆರಾಮಾಗಿಟ್ಟು ಊಟ ಕೊಡ್ತಿದ್ರು, ಆಮೇಲೆ ಅವನಿಗೆ ಜೈಲಿಂದ ಬಿಡುಗಡೆ ಮಾಡಿ ಪೆನ್ಷನ್ ಕೊಡ್ತಿದ್ರು. ಸೊ ಒಂದು ರೀತಿ ಅದ್ರ ಕೂಡ ಅಪರಾಧ ಮಾಡೋದು ಕೂಡ ಸರಿ ಅಂತ ಒಂದು ಸಂದೇಶ ಗೊತ್ತಾಗ್ತದೆ ಅಷ್ಟೇ. ಆನ್ಸರ್ ನೋಡೋಣ. ಮೊನಾಕೋ ಈಸ್ ಅ ಟೀನಿ ಕಿಂಗ್ಡಮ್ ವಿತ್ ಓನ್ಲಿ 7,000 ಇನ್ಹ್ಯಾಬಿಟೆಂಟ್ಸ್. ಸೊ ಮೊನಾಕೋದ ಒಂದು ಚಿಕ್ಕ ರಾಜ್ಯವಾಗಿದ್ದು ಅಲ್ಲಿ ಜನಸಂಖ್ಯೆ ಕೇವಲ 7,000 ಇತ್ತು. ಇಟ್ ಹ್ಯಾಸ್ ಅ ರಿಯಲ್ ಕಿಂಗ್ಲೆಟ್ ಹೂ ಲಿವ್ಸ್ ಇನ್ ಅ ಪ್ಯಾಲೇಸ್ ವಿತ್ courtiers, ministers, a bishop, generals and an army of only 60 men. ಸೊ ಆ ಒಂದು ಸಾಮ್ರಾಜ್ಯದಲ್ಲಿ ಕೇವಲ 60 ಜನ ಸೈನಿಕರಿದ್ದರು. ಅಂದರೆ ಅದರ ಮಿನಿಸ್ಟರ್ ಬಂದರು, ಆ ಸೈನಿಕರು ಬಂದರು, ಬಿಷಪ್ ಅವರು ಬಂದರು, ಎಲ್ಲರೂ ಬಂದರು. ದ ಕಿಂಗ್ ಲಿವ್ಸ್ ಬೈ ಕಲೆಕ್ಟಿಂಗ್ ಟ್ಯಾಕ್ಸಸ್ ಆನ್ ಟೊಬ್ಯಾಕೋ, ವೈನ್ ಆ್ಯಂಡ್ ಸ್ಪಿರಿಟ್ಸ್ ಆ್ಯಂಡ್ ಅ ಪೋಲ್ ಟ್ಯಾಕ್ಸ್. ರಾಜ ಆ ಒಂದು ಸಾಮ್ರಾಜ್ಯವನ್ನು ಯಾವ ಥರ ನಡೆಸ್ತಾ ಇದೆ ಅಂದರೆ, ತಂಬಾಕಿನ ಮೇಲೆ, ವೈನ್ಗಳ ಮೇಲೆ, ಸ್ಪಿರಿಟ್ಗಳ ಮೇಲೆ ಮತ್ತು ಪಾಲ್ ಟ್ಯಾಕ್ಸ್ಗಳ ಮೇಲೆ ಟ್ಯಾಕ್ಸನ್ನು ಹೇರೋ ಮೂಲಕ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದರು. ಆ್ಯಸ್ ದ ರೆವೆನ್ಯೂ ಕಲೆಕ್ಟೆಡ್ ಫ್ರಮ್ ದ ಪೀಪಲ್ ಈಸ್ ಟು ಮೆರ್ಜ್ ಟು ಫೀಡ್ ಹಿಮ್ ಆ್ಯಂಡ್ ಹಿಸ್ ಪೀಪಲ್. ಸೊ ಆ ಒಂದು ಕಲೆಕ್ಟ್ ಆಗ್ತಿತ್ತಲ್ಲ ಟ್ಯಾಕ್ಸ್, ಅದರಿಂದ ರಾಜ ಅಲ್ಲಿ ತನ್ನ ಮತ್ತೆ ಆಸ್ಥಾನದಲ್ಲಿರ್ತಕ್ಕಂಥ ಜನರನ್ನು ಫೀಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ದ ಕಿಂಗ್ ಪರ್ಮಿಟ್ಸ್ ದ ಗ್ಯಾಮ್ಲಿಂಗ್ ಹೌಸ್ ವೇರ್ ಪೀಪಲ್ ಪ್ಲೇ ರೌಲೆಟ್. ಸೊ ಜನರು ಆಡ್ತಕ್ಕಂಥ ಕೊನೆಗೆ ಏನು ಮಾಡ್ತಾರೆ ರಾಜ ಅಂದರೆ, ಟ್ಯಾಕ್ಸನ್ನು ಜಾಸ್ತಿ ಒಂದು ಕಲೆಕ್ಟ್ ಮಾಡೋ ಸಲುವಾಗಿ ಗ್ಯಾಮ್ಲಿಂಗ್ ಹೌಸನ್ನು ಜಾರಿಗೆ ತರ್ತಾರೆ. ಫ್ರಮ್ ದಿ ಪ್ರಾಫಿಟ್ಸ್ ಆಫ್ ದಿ ಗೇಮಿಂಗ್ ಹೌಸ್ ದ ಕಿಂಗ್ ಗೆಟ್ಸ್ ಅ ಲಾರ್ಜ್ ಸಮ್ ಆಫ್ ಮನಿ. ಸೊ ಈ ಗೇಮಿಂಗ್ ಹೌಸಿಂದ ರಾಜನಿಗೆ ಜಾಸ್ತಿ ಒಂದು ಟ್ಯಾಕ್ಸ್ ಬರ್ತಾ ಇತ್ತು. ಇಟ್ ಸೋ ಹ್ಯಾಪನ್ ದ್ಯಾಟ್ ಅ ಕ್ರೈಮ್ ಈಸ್ ಕಮಿಟೆಡ್ ಆ್ಯಂಡ್ ದ ಕಿಂಗ್ ಬೀಯಿಂಗ್ ಅ ಮಾರಲ್ ಅಥಾರಿಟಿ ಹ್ಯಾಸ್ ಟು ಎಕ್ಸಸೈಸ್ ಹಿಸ್ ಅಥಾರಿಟಿ. ಸೊ ಇಷ್ಟು ಶಾಂತಿಯುತವಾಗಿ ನಡೆದಂಥ ಒಂದು ಸಾಮ್ರಾಜ್ಯದ ಕೊನೆಗೆ ಏನಾಗುತ್ತೆ, ಒಬ್ಬ ಅಪರಾಧವನ್ನು ಮಾಡ್ತಾನೆ. ಆ ಅಪರಾಧಿಯನ್ನು ಶಿಕ್ಷೆ ಕೊಡೋದು ರಾಜನ ಒಂದು ಅಧಿಕಾರವಾಗಿತ್ತು. ಹಿಯರ್ ಇನ್ ಲೈಸ್ ದ ಕ್ರಕ್ಸ್ ಆಫ್ ದಿ ಹೋಲ್ ಸ್ಟೋರಿ. ಈ ಒಂದು ಘಟನೆ ಈ ಒಂದು ಸ್ಟೋರಿಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ದ ಕಿಂಗ್ ಬಿಹೇವ್ಸ್ ಲೈಕ್ ಅ ಕಿಂಗ್ ಆಫ್ ಅ ಬಿಗ್ ಕಿಂಗ್ಡಮ್ ಇನ್ ಟರ್ಮ್ಸ್ ಆಫ್ ಬೋತ್ ಮನಿ ಆ್ಯಂಡ್ ಮಸಲ್ ಪವರ್. ಸೊ ಕೊನೆಗೆ ರಾಜ ಮಾಡ್ತಾನೆ, ನಾನು ದೊಡ್ಡ ರಾಜ ಇದ್ದೀನಿ, ದೊಡ್ಡ ಸಾಮ್ರಾಜ್ಯ ಇದೆ ಅಂದ್ಕೊಂಡು ತನ್ನ ಪವರನ್ನು ತೋರಿಸ್ತಾನೆ. ಆ್ಯಂಡ್ ಇಸ್ಯೂಸ್ ಅ ಡೆತ್ ಸೆಂಟೆನ್ಸ್. ಆ ಅಪರಾಧ ಮಾಡಿದಂಥ ವ್ಯಕ್ತಿ ಕೊನೆಗೆ ಏನು ಮಾಡ್ತಾನೆ, ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ರಾಜ ಘೋಷಿಸ್ತಾನೆ. ವಿಚ್ ಕ್ಯಾನಾಟ್ ಬಿ ಇಂಪ್ಲಿಮೆಂಟೆಡ್ ಆ್ಯಂಡ್ ಇನ್ಸ್ಟೆಡ್ ಆಫ್ ಪನಿಷಿಂಗ್ ದ ಕ್ರಿಮಿನಲ್ ಎಂಡ್ಸ್ ಅಪ್ ಗಿವಿಂಗ್ ಹಿಮ್ ಅ ಪೆನ್ಷನ್. ಬಟ್ ರಾಜನಿಗೆ ಆ ಮರಣದಂಡನೆ ಶಿಕ್ಷೆ ಆರ್ಥಿಕ ಸಮಸ್ಯೆಗಳಿಂದ ಕೊಡೋಕ್ಕಾಗಲಿಲ್ಲ. ಕೊನೆಗೆ ಏನು ಮಾಡ್ತಾನೆ, ದುಡ್ಡು ಸೊಸರವಾಗಿ ಆ ವ್ಯಕ್ತಿಗೆ, ಅಪರಾಧಿಗೆ ಪೆನ್ಷನನ್ನು ಕೊಡ್ತಾರೆ. ದಿಸ್ ಐರಾನಿಕಲ್ ಸಿಚುವೇಶನ್ ಇಸ್ ಕ್ರಿಯೇಟೆಡ್ ಬಿಕಾಸ್ ಆಫ್ ದಿ ಫುಲಿಶ್ನೆಸ್ ಆಫ್ ದಿ ಕಿಂಗ್. ರಾಜ ತೆಗೆದುಕೊಂಡಂಥ ಒಂದು ಮೂರ್ಖ ನಿರ್ಧಾರದಿಂದ ಇಂಥ ಒಂದು ಸಮಸ್ಯೆ ಕ್ರಿಯೇಟ್ ಆಯಿತು. ದ ಕಿಂಗ್ ಆಟ್ ಟು ಹ್ಯಾವ್ ಅರೈವ್ಡ್ ಅಟ್ ದಿ ಫೈನಲ್ ಡಿಸಿಷನ್ ಓನ್ಲಿ ಆಫ್ಟರ್ ಎಕ್ಸಾಮೈನಿಂಗ್ ದ ಗ್ರೌಂಡ್ ರಿಯಾಲಿಟಿ. ಯಾವಾಗ ರಾಜ ಗ್ರೌಂಡ್ ರಿಯಾಲಿಟಿಯನ್ನು ತಿಳ್ಕೊಂಡು ಈ ಒಂದು ನಿರ್ಧಾರ ತೆಗೆದುಕೋಬೇಕಾಗಿತ್ತು. ದ್ಯಾಟ್ ಈಸ್ ವೈ ದ ನ್ಯಾರೇಟರ್ ಸೇಸ್ ಇಟ್ಸ್ ಅ ಗುಡ್ ಥಿಂಗ್ ದ್ಯಾಟ್ ದ ಕ್ರಿಮಿನಲ್ ಕಮಿಟೆಡ್ ಹಿಸ್ ಕ್ರೈಮ್ ಇನ್ ಮೊನಾಕೋ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಲೇಖಕರು ಹೇಳ್ತಾರೆ ಮೊನಾಕೋದಲ್ಲಿ ಅಪರಾಧ ಮಾಡಿದ ವ್ಯಕ್ತಿನೇ ಸರಿಯಾಗಿದ್ದಾನೆ ಅಂತ. ಟು ರಿಡಿಕ್ಯುಲಸ್ ದ ಕಿಂಗ್, ಇದು ಏನಂದರೆ ಇದು ರಾಜನನ್ನು ಅಪಹಾಸ್ಯ ಮಾಡ್ತಕ್ಕಂಥ ಒಂದು ವರ್ಡ್ ಇದು. ಬಿಕಾಸ್ ಡಿಸ್ಪೈಟ್ ಬೀಯಿಂಗ್ ದ ಕಿಂಗ್ ಹಿ ಹ್ಯಾಸ್ ನೋ ಪವರ್ ಟು ಎಕ್ಸಸೈಸ್ ಹಿಸ್ ಅಥಾರಿಟಿ.
ಸೊ ಇಷ್ಟು ಈ ಪಾಠದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳು. ಇದರ PDF ನೋಟ್ಸನ್ನು ಕೂಡ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಕೂಡ ಕಲಿಯೋಕ್ಕೆ ಸಹಾಯ ಆಗುತ್ತೆ, ಜೊತೆಗೆ ನನಗೂ ಕೂಡ ಒಂದು ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತೇವೆ. ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ more videos. Thank you all.